ನಾಟ್ ಸೂಟೇಬಲ್. ಹೌದು, ಅದಕ್ಕೆ ಮಾಡಿ. ಸಮಸ್ಯೆ ಅದಕ್ಕೆ ಸುಮ್ಮನೆ ಇಲ್ಲೆಲ್ಲ ಅಕ್ಕಪಕ್ಕ ಹೊಡ್ತಿದ್ದಾರೆ ಇರೋದು ಜಾಸ್ತಿ ಇಲ್ಲಿ. ಏನೋ ಪಾಟೀಲ್ ಇರೋ ತನಕ ಏನೋ ಪರವಾಗಿಲ್ಲ. ಆಮೇಲೆ ಅವನೇ ಹೋಗ್ತಾನೆ ಬಚ್ಚಿಂಗಪ್ಪು ಕೇಳಿದ್ರೆ ಅವ್ರು ಸಾಕ್ತಾರೆ ಎಷ್ಟೋದೇನು ತಿಂದೋಗ್ಬಿಟ್ಟಿದ್ದಾರೆ. ಫೈನಾನ್ಷಿಯಲ್ ಅವ್ರು ಕೊಟ್ಟು ತಂದು ಕೊಟ್ಟಿಲ್ಲ. ಇಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಬಚ್ಚಿಂಗಪ್ಪನ ಕೇಳಬೇಕು. ಮತ್ತೆ ಯಾರಾದರೂ ಮಾತಾಡೋರು? ಚಂದ್ರಶೇಖರ್ ಬಾಳೆ ಏನಾದರೂ? ಹಲೋ, ಈ ದಿನದ ಅಧ್ಯಕ್ಷ ವಹಿಸಿದ ಪಾಟೀಲ್ರವರಿಗೂ ಮತ್ತು ಉಳಿದ ನಿರ್ದೇಶಕರಿಗೂ ನಂದು ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ಅಧ್ಯಕ್ಷರಾಗಲಿ ಬೋರ್ಡ್ ಆಫ್ ಡೈರೆಕ್ಟರ್ ಆಗಲಿ ಲೋನ್ ಸ್ಯಾಂಕ್ಷನ್ ಮಾಡ್ಬೇಕಾರೆ ಯಾರಿಗೂ ಒತ್ತಾಯ ಮಾಡ್ದಂಗೆ, ಆಮೇಲೆ ಯಾರೋ ನನ್ನ ಹೆಂಡತಿ ಹೇಳ್ತಾಳೆ ನಮ್ಮ ಬಾಮೈದನ್ನ ಹೇಳ್ತಾಳೆ ಅಂತ ಬಂದು ಕಡಿಮೆ ಕೊಡಿ ಅಂತ ಕೇಳಿ ಅದೆಲ್ಲ ಒತ್ತಾಯ ಮಾಡಿ ರಿಕವರಿ ಆಗೋದು ಕಷ್ಟ ಆಗ್ತದೆ. ಅದಕ್ಕೋಸ್ಕರನೇ ಡೈರೆಕ್ಟ್ರು ಅಧ್ಯಕ್ಷರು ಎಲ್ಲ ಸೇರಿ ಸ್ಕ್ರೂಟಿನಿ ಮಾಡಿ, ಒಂದು ಸರಿ ಎಲ್ಲ 10 ಸಾರಿ ಸ್ಕ್ರೂಟಿನಿ ಮಾಡಿ ಅವನು ರಿಕವರಿ ಆಗಕ್ಕೆ ಸಾಧ್ಯನಾ ಅಂತ ಅಂದ್ರೆ ಮಾತ್ರ ಈಗ ಇನ್ಸ್ಟಿಟ್ಯೂಷನ್ ಬೆಳೆಯೋಕ್ಕೆ ಸಾಧ್ಯ. ಬ್ಯಾಂಕು ಅವ್ರ್ಯಾರು ಹೇಳ್ತಾರೆ ಇವ್ರ್ಯಾರು ಹೇಳ್ತಾರೆ ಯಾವುದು ಇಂಪ್ಲೂಯೆನ್ಸ್ ಮಾಡಿ ನೀವು ಲೋನ್ ಕೊಟ್ಟರೆ ಅದು ರಿಕವರಿಗೆ ಆಗಲಿಲ್ಲ ಅಂದರೆ ಬ್ಯಾಂಕ್ ಬಿಕಮ್ಗೆ ಯಾವುದೇ ಬೇರೆ. ಈಗ ನಾವು ದಿನ ಪೇಪರ್ನ ನೋಡ್ತೀವಿ, ನಮ್ಗೆ ಹೆದರಿಕೆ ಆಗ್ತದೆ. ಇಲ್ಲಿ ನಾವು ಸದಸ್ಯರು ಕೇಳೋವಷ್ಟು ಏನಿಲ್ಲ. ನೀವೆಲ್ಲ ಅದು ನಿಮ್ಮ ಲೀಸ್ಟ್ ನೋಡಿಬಿಟ್ರೆ ಎಲ್ಲ ರಿಟೈರ್ಡ್ ಬ್ಯಾಂಕು, ರಿಟೈರ್ಡ್ IAS, ರಿಟೈರ್ಡ್ ಚಾರ್ಟರ್ಡ್ ಅಕೌಂಟು ಎಲ್ಲ ಅಲ್ಲೇ ಇದ್ದೀರಿ. ಇನ್ಯಾವೇನು ಹೇಳೋದೈತೆ. ಅದಕ್ಕೋಸ್ಕರ ನಮ್ದು ರಿಕ್ವೆಸ್ಟ್ ಏನು ಅಂದರೆ, ಯಾರೇ ಒಬ್ಬರಿಗೆ ಲೋನ್ ಕೊಡೋದಾದರೆ ಡೋಂಟ್ ಈಲ್ಡ್ ಟು ದ ಪ್ರೆಷರ್. ಏನು ಹೇಳಿದ್ರೆ ಡೈರೆಕ್ಟರ್ ಹೇಳಿದ್ರು ನಾಳೆ ಕೊಡ್ತೀನಿ ಅಂತ, ನಮಗೆ ಯಾರು ಹೇಳ್ತಾರಲ್ಲ ನಮ್ಮ ಅಕ್ಕಪಕ್ಕದರೇ ನಮಗೆ ಕೈ ಕೊಡೋದು ಜಾಸ್ತಿ. ಅದಕ್ಕೋಸ್ಕರನೇ ದಯವಿಟ್ಟು ನೀವು ನಾಳೆ ಒತ್ತಾರೆ ಬ್ಯಾಂಕಿಗೆ ಅವ್ನು ಕೊಡಲಿಲ್ಲ ಇವ್ನು ಕೊಡಲಿಲ್ಲ ಅದು ಕೊಡಲಿಲ್ಲ ಅಂತ ನೀವು ಬ್ಯಾಂಕಿಗೆ ತಂದುಬಿಟ್ಟು ನಮ್ಮ ಪ್ಲೇಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಫಸ್ಟ್ ನೀವೇ ಡಿಸೈಡ್ ಮಾಡಿ ಲೋನ್ ಕೊಟ್ಟು ರಿಕವರಿ ಕೆಪಾಸಿಟಿ ನಿಮ್ಮದೇ ಇರಲಿ. ನಾವು ಮೆಂಬರ್ ಏನು ಮಾಡ್ತೀವಿ, ನಾವು ಮೆಂಬರ್ ಏನೂ ಮಾಡೋಕ್ಕಾಗಲ್ಲ. ಬರಲಿಲ್ವಾ ಹೋಯ್ತು ಬಿಡ್ರಿ ಅಂತೀವಿ, ಬಂತಾ ಬಿಡ್ರಿ ಅಂತೀವಿ. ಮೆಂಬರ್ ಈಸ್ ನಾಟ್ ದ ರೆಸ್ಪಾನ್ಸಿಬಲ್, ಯು ಆರ್ ದ ಹೋಲ್ಡ್ ರೆಸ್ಪಾನ್ಸಿಬಲ್ ಟು ಸ್ಕ್ರೂಟಿನೈಸ್ ಇಟ್. ಅದರಲ್ಲಿ ಯಾರು ಇವೆಲ್ಲ ಚಾರ್ಟೆಡ್ ಅಕೌಂಟ್ ಇದ್ದೀರಿ, IAS ಇದ್ದೀರಿ, ಬ್ಯಾಂಕ್ ರಿಟೈರ್ಡ್ ಇದ್ದೀರಿ, ಎಲ್ಲ ಅವನೇ ಬಸ್ಲಿಂಗಪ್ಪ ಫೈನಾನ್ಸಲ್ಲಿ ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಸಾಲ ಎಲ್ಲ ಗೊತ್ತೈತಪ್ಪ. ಅದಕ್ಕೋಸ್ಕರನೇ ನೀವು ಲೋನ್ ಕೊಡ್ಬೇಕಾದ್ರೆ ಯಾರ ಪ್ರೆಜರ್ಗೂ ಯಾರಿಗೂ ಈಲ್ಡ್ ಆಗಬಾರ್ದು ಅಂತ ದಯವಿಟ್ಟು. ಆಮೇಲೆ ಪಾಟೀಲ್ ಇಡೋ ತನಕ ಅಂತೂ ಎಲ್ಲರಿಗೂ ನಂಬಿಕೆ ಐತಿ. ಅದೇ ರೀತಿ ಈಗ 12 ವರ್ಷ ಅಲ್ಲ, ಮೊದಲು ಕುಂಟ್ಕೆ ಅಂತ ಬಂತು ಅಂಬೆಗಾಲಿ ಹೆಚ್ಕೊಂಡು, ಈಗೇನೋ ನಡ್ಕೊಂಡು ಹೋಗ್ತಾ ಐತೆ. ನೀವು ಸ್ವಲ್ಪ ಜಂಪಿಂಗ್ ಆಗಿ ಹೋಗ್ಬೇಕಷ್ಟೇ. ನಿಮ್ಮಲ್ಲಿ ಎಲ್ಲ ನಂಬಿಕೆ ಇಟ್ಟಿದ್ದೀವಿ ನಾವು, ಅದನ್ನ ಉಳಿಸ್ಕೊಂಡು ಹೋಗಿ, ನೀವಿರೋ ತನಕ ನಡ್ಸ್ಕೊಂಡು ಹೋಗಿ ಮುಂದೆ ಉಳಿಸ್ಕೊಂಡು ಹೋಗ್ಬೇಕು. ನೀವು ಪೇಪರ್ನ ನೋಡಿದ್ರೆ ದಿನ ಒಂದೊಂದು ರಿಸರ್ವ್ ಬ್ಯಾಂಕ್ ಅದು ಕ್ಯಾನ್ಸಲ್ ಮಾಡ್ತೀವಿ, ಇದು ಕ್ಯಾನ್ಸಲ್ ಪಾಪ ಇಲ್ಲಿ ಬಡವ್ರ ಬಗ್ಗರು ಎಲ್ಲೋ ದುಡ್ಡು ತಂದು ಇಟ್ಟಿರ್ತಾರೆ. ಅದು ಒಂದೇ ಸರಿ ಹೋತು ಅಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು. ಅದಕ್ಕೋಸ್ಕರ ನಾವು ನಿಮಗೆಲ್ಲ ಪವರ್ ಕೊಡ್ತೀವಿ, ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮದು. ದೇವೇಂದ್ರಪ್ಪನವರೇ ಧನ್ಯವಾದಗಳು. ಬಟ್ ನಾನು ಈ ಎಲ್ಲರ ಮುಂದೆ ಒಂದು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ, ನಮ್ಮ ನಿರ್ದೇಶಕರು ಯಾರೂ ಈ ಲೋನ್ ವಿಚಾರದಲ್ಲಿ ಬರೋದೇ ಇಲ್ಲ. ಲೋನ್ ವಿಚಾರದಲ್ಲಿ ನಮ್ಮ CEO ಸ್ಕ್ರೂಟಿನಿ ಮಾಡೋದು, ಅದು ಆನಂತರ ನಾನು ನೋಡ್ತೀನಿ, ನಂತರ ಬೋರ್ಡಿಗೆ ಹೋಗುತ್ತೆ. ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರೂ ಇದುವರೆಗೂ ಒಂದು ಕೇಸ್ ರೆಕಮೆಂಡ್ ಮಾಡಿಲ್ಲ. ಹೀಗಾಗಿ ಆ ಪ್ರಶ್ನೆಯೇ ಬರೋದಲ್ಲ ನಮ್ಮಲ್ಲಿ. ಆನ್ ಮೆರಿಟು ನಾವು ನೋಡೋದು ಸೆಕ್ಯೂರಿಟಿ ಆ್ಯಸ್ ವೆಲ್ ಆಸ್ ರೀಪೇಯಿಂಗ್ ಎಬಿಲಿಟಿ ಎರಡು ನೋಡಿ ಸಾಲ ಕೊಡೋದ್ರೆ. ನೀವು ಡೈರೆಕ್ಟರ್ಗಳನ್ನ ಸ್ವಲ್ಪ ಯಂಗ್ ಜನ್ರೇಷನ್ನು ತಗೋಬೇಕು. ಆವಾಗ ನೀವು ಅಟ್ಲೀಸ್ಟು ರೀಪ್ಲೇಸ್ಮೆಂಟಿಗೆ ಇವತ್ತಿಲ್ಲದ್ರೆ ಇನ್ನು 50 ವರ್ಷಕ್ಕಾದ್ರೂ ಆ ಯಂಗ್ ಜನ್ರೇಷನ್ ವಿಲ್ ಕಮ್ ಇನ್ ಟು ಗುಡ್ ಶೋ. ಇಲ್ಲ ಅಂತಂದರೆ ಏನಾಗುತ್ತೆ, ಈಗ ನೀವು ಆಲ್ರೆಡಿ 70+ ಇದ್ದೀರ ಎಲ್ಲರೂ. ಸೊ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್? ಅದರಿಂದ ನೀವು ನೆಕ್ಸ್ಟ್ ಡೈರೆಕ್ಟ್ರು ನೀವು ತಗೊಳ್ಳುವಾಗ ನೀವು ಆಟೋಮೆಟಿಕಲಿ ಯಾರ್ಯಾರೋ ಒಬ್ಬರು ಕೆಲವರು ಅಲ್ಲ ಮೇ ಬಿ ಎನಿ ರೀಸನ್ ಮೇ ಬಿ ಎನಿಥಿಂಗ್, ಬಟ್ ಪೀಪಲ್ ಡೈರೆಕ್ಟರ್ಗಳು ಕೆಲವರು ರಿಸೈನ್ ಮಾಡ್ತಾರೆ. ಈ ಥರ ಎಲ್ಲ ಇರ್ತದೆ. ಆ ಟೈಮ್ನಲ್ಲಿ ಯು ಶುಡ್ ಲುಕ್ ಫಾರ್ ಯಂಗರ್ ಜನ್ರೇಷನ್. ಸೊ ದೇರ್ ಇಸ್ ನೋ ಸ್ಟಿಪ್ಯುಲೇಷನ್ ಆಫ್ ಸೀನಿಯರ್ ಸಿಟಿಸನ್ಸ್ ಓನ್ಲಿ.
ಅವಾಗೇನಾಗುತ್ತೆ ಅಟ್ಲೀಸ್ಟ್ ಇವತ್ತಿಂದ ಇನ್ನು 10 ವರ್ಷಕ್ಕೆ ಹಿ ವಿಲ್ ಬಿಕಮ್ ಮೆಚ್ಯೂರ್ಡ್ ಪರ್ಸನ್ ಇನ್ ದಟ್ ಫೀಲ್ಡ್. ಇಟ್ ವಿಲ್ ಬಿ ಗುಡ್ ಫಾರ್ ಯು. ವೆಂಕಟೇಶಪ್ಪನವರೇ ಧನ್ಯವಾದಗಳು. ನಿಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ ನಾನು, ಇದಂತಲ್ಲ, ನಮ್ಮಲ್ಲಿ ಮಿಕ್ಸ್ಡ್ ಇದೆ. 70+ ಇದ್ದವರು ಸುಮಾರು ಒಂದು 4-5 ಜನ ಇದ್ದೀವಿ, 60 ಇದ್ದವರು ಇದ್ದಾರೆ, 50 ಇದ್ದವರು ಇದ್ದಾರೆ, 45 ಇದ್ದವರು ಇದ್ದಾರೆ. ಹಿಂಗಾಗಿ ಚಿತ್ತಾಪುರ ಇದ್ದಾರೆ. ಇಲ್ಲ ನೋಡಿ, ನೀವಿದ್ದೀರಲ್ಲ, ನೀವು ಬಿಟ್ಟು ಹೋಗೋ ಅಷ್ಟೊತ್ತಿಗೆ ವೆಲ್ ಟ್ರೈನ್ಡ್. ಈಗ 45 ಇದ್ರೆ ನೀವೊಂದು 5-10 ವರ್ಷ ಇರ್ತೀರೇನಿ. 55ಗೆ ನಿಮ್ಮಂತನೇ ಈ ಬ್ಯಾಂಕ್ ನಡೆಸ್ಕೊಂಡು ಹೋಗೋ ಅಂತ ಕೆಪಾಸಿಟಿ ಬರಬೇಕು. ಅದು ಆ ಥರನ ಯಾವಾಗಲೂ ಇಲ್ಲಿ ಬಂದಾಗ 9 ಜನಕ್ಕೆ ಭಾರಿ ಇಂಪಾರ್ಟೆಂಟ್ ಅಂದರೆ ಆ ದುಡ್ಡು ನೋಡ್ತಾ ದುರಾಸೆ ಬರಬಾರ್ದು ಯಾವ ಮನುಷ್ಯನಿಗೂ. ಅದು ನಿಮಗೆ ದೇವ್ರು ಕೊಟ್ಟಿಲ್ಲ ಸದ್ಯ. ನಾವು ಪುಣ್ಯ, ನಾವು ಸದಸ್ಯರು. ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ಏನಾರು ಅಂತಾರೆ ಇದ್ಬಿಟ್ಟಿದ್ರೆ ಡೈರೆಕ್ಟ್ರು ಏನು ಮಾಡೋಕ್ಕಾಗಲ್ಲ. ಡೈರೆಕ್ಟ್ರು ಏನು ಮಾಡ್ತಾರೆ ಹೇಳ್ರಿ? ನೀವು ಡ್ರಾ ಮಾಡ್ಕೊತಿಂದ ಅವ್ನು ಹೇಳಿದ್ರಿ, ಅವ್ರು ಡೈರೆಕ್ಟ್ರುಗಳು 15 ಅಲ್ಲ 100 ಜನ ಇದ್ರು ಏನು ಮಾಡೋಕ್ಕಾಗಲ್ಲ. ಬೈ ಗಾಡ್ ಬ್ಲೆಸ್, ದೇವ್ರ ದಯದಿಂದ ನೀವೇನೋ ಇವ್ರು ಹೊಡ್ತಾ ತಿಂದಿದ್ರೆ ಅನುಭವ ಐತೆ, ನೀವು ಬ್ಯಾಂಕ್ನಾಗ ಇದ್ದೀರಿ ಅನುಭವ ಐತೆ. ಅದರಿಂದಾನೇ ನೀವು ಇವ್ರು ಹೇಳಿದ್ದೇನು ಅಂದರೆ 45-50 ಇಯರ್ಸ್ ಅಂದರೆ ನೀವು ಬಿಟ್ಕೊಬಿಟ್ಟು ನಿಮ್ಮಂತಾರೆ ಅವರು ಬರ್ಬೇಕಲ್ಲ. ಅವನ ಬಂದು ತಿಂದ 2 ವರ್ಷಕ್ಕೆ ನಮ್ಮಲ್ಲ ದುಡ್ಡು ತಿಂದು ಹೋದ್ರೆ ಏನು ಮಾಡ್ತೀರಿ? ನಿಮ್ಮ ಗುಣನ ಅವ್ನು ಹೋಗ್ಕೊಬೇಕು. ಪಾಟೀಲ್ರಿಂತಾರೆ ಇದ್ರು, ಭಾರಿ ಇದ್ರು, ಅವ್ರು ಇದಿದ್ರು. ಅದು ಏನಾಯ್ತದ ಗೊತ್ತಾ? ನಿಮಗೆ ನೋಡ್ತಾ 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 ಅದೇ ತಲೆ ಕೆಟ್ಟು ಹೋಗಿರ್ತೈತೆ ಅವನ ಅಧ್ಯಕ್ಷಿಗೆ. ದಿನ ಇದು ಆಯ್ತಾ. ಅದಕ್ಕೋಸ್ಕರನೇ ಅವ್ರು ಹೇಳಿದ್ದು 50 ವೆಲ್ ಟ್ರೈನ್ಡ್ ಯಾರಿಗಾರು ಕೊಡಿ. ಇಲ್ಲ, ನಮ್ಮಲ್ಲಿ ಇದ್ದಾರೆ 50 ವರ್ಷದ ಒಳಗಿದ್ದವರು ಸುಮಾರು ಒಂದು 5 ಜನ ಇದ್ದಾರೆ. ಮಾಡೋಣ ಎಲ್ಲ. ಅವರ ನಮ್ಮಲ್ಲಿ ಎಲ್ಲ ಡಯಟು ಸಕ್ರಿಯವಾಗಿ ಇನ್ವಾಲ್ವ್ ಆಗ್ತಾರೆ, ಮೀಟಿಂಗ್ಗಳಿಗೆ ಬರ್ತಾರ. ಹೌದು, ಅಲ್ಲ ಕೊಡ್ತೀವಿ ನಾವು, ಅವ್ರಿಗೆ ಜವಾಬ್ದಾರಿ ಕೊಡ್ತೀವಿ ಅವ್ರಿಗೆಲ್ಲ. ಬರ್ರಿ ರಾಜು, ಕೂಡ ಬರ್ರಿ. ಎಮ್ ಎನ್ ಗೌಡ್ರು ಏನೋ ಮಾತಾಡ್ತಾರೆ ಸರ್? ಗೌಡ್ರು ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಎಂಕನಗೌಡ ಅಂತ, ಸಹಕಾರ ನಗರ ನಾನು ಸದಸ್ಯ. ಭಾಳ ಅತ್ಯುತ್ತಮವಾಗಿ ನಮ್ಮ ವೈಜನಾಥ್ ಪಾಟೀಲ್ ಅಣ್ಣವರು, ಬಸಲಿಂಗಣ್ಣವರು ಎಲ್ಲರೂ ಭಾಳ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಸದಸ್ಯರುಗಳಿಗೂ ಕೂಡ ಈ ಬ್ಯಾಂಕಿನ ಮೇಲೆ ಅತ್ಯಂತ ವಿಶ್ವಾಸ ಇದೆ. ಇನ್ನೂ ಹೆಚ್ಚಿನ ವಿಶ್ವಾಸ ಇಟ್ಕೊಂಡು ಎಲ್ಲರೂ ಹೋಗೋಣ. ಯಾವುದೇ ಕಾರಣದಿಂದ ಅನಾನುಕೂಲ ಆಗದೇ ಇರೋವಂಥ ನಿಟ್ಟಿನಲ್ಲಿ ಬೆಳವಣಿಗೆ ಆಗ್ತದೆ ಅಂತೇಳಿ ಭಗವಂತನ ಕೃಪೆಯಿಂದ ಹಾರೈಸ್ಕೊಳ್ತಾ ಇದ್ದೀನಿ. ಈ ಸಂಸ್ಥೆಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ರು. ನಮ್ಮ ಸರ್ ಗುರುಮಲ್ಲದವರು ಸರ್ ಏನು ಮಾತಾಡ್ತಾರೆ ಸರ್? ಬಡಿ ಬನ್ನಿ 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 ಬನ್ನಿ. ನಾವು ಕಾಯ್ತಾ ಇದ್ವಿ, ಯಾರು ಇಲ್ಲಿ ಬರಲಿಲ್ಲ, ಅಲ್ಲೇ ಮಾತಾಡ್ತಾರೆ. ನಮಸ್ಕಾರ ಎಲ್ರಿಗೂ, ನಮಸ್ತೆ ಎಲ್ರಿಗೂ. ಹೊಟ್ಟೆ ತುಂಬಿದೆ, ಆರ್ಥಿಕ ವಿಷಯದಲ್ಲಿ ಹೊಟ್ಟೆ ತುಂಬಿದೆ, ಕೊಟ್ಟಂಥ ಉತ್ತರದಲ್ಲಿ ಸಂತೃಪ್ತಿ ಬಂದಿದೆ. ಹಾಗಾಗಿ ಈ ಸಂತೃಪ್ತಿಯನ್ನು ನಿಮ್ಮೆಲ್ಲರ ಮುಂದೆ ವಿಭಿನ್ನ ರೀತಿಯಲ್ಲಿ ನಾನು ಮತ್ತು ನಮ್ಮ ಸಂಸ್ಥೆ ಸ್ವಾಭಿಮಾನ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ LP ನಾಗರಾಜನವರು ಇಲ್ಲಿಗೆ ಬಂದಿದ್ದಾರೆ. ಬ್ಯಾಂಕಿನ ಗ್ರಾಹಕರು ಕೂಡ ಹೌದು. ನಮ್ಮ ಸಂಸ್ಥೆಯಿಂದ ಅಲ್ಲಿ ಡೆಪಾಸಿಟನ್ನು ಕೂಡ ಇಟ್ಟಿದ್ದೀವಿ. ಹಾಗೆ ಸಂಸ್ಥೆಯ ಕಾರ್ಯದರ್ಶಿಗಳಾದ AB ಚಿತ್ತಾಪುರ ಅವರು ಬಂದಿದ್ದಾರೆ. ನಾವು 13ನೇ ವರ್ಷಕ್ಕೆ ನಮ್ಮ ಸಂಸ್ಥೆ ಕಾಲಿಡ್ತಾ ಇದೆ. ಇದು 12ನೇ ವರ್ಷಕ್ಕೆ ತನ್ನ ನಡೆಯನ್ನು ವಿಸ್ತರಿಸ್ಕೊಳ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾವು ಅಧ್ಯಕ್ಷರನ್ನು ಮತ್ತು ಉಪಾಧ್ಯಕ್ಷರನ್ನು ಅತ್ಯಂತ ಗೌರವದಿಂದ ನಮ್ಮ ಸಂಸ್ಥೆಯ ಪರವಾಗಿ
ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಂದ ಒಂದು ಅಭಿನಂದನೆಯನ್ನು ಸನ್ಮಾನವನ್ನು ಮಾಡೋಣ ಅನ್ನುವಂಥ ಒಂದು ಸಂಕಲ್ಪದಲ್ಲಿ ನಾನು ಇಲ್ಲಿ ಬಂದು ತಮ್ಮ ಮುಂದೆ ನಿಂತಿದ್ದೇನೆ. ಶ್ರೀಯುತರೆ, ಕೆಲವೊಂದು ಬರ್ಕೊಂಡು ಬಂದಿದ್ದೀನಿ, ಮಾತನಾಡೋಕ್ಕೆ ಶುರು ಮಾಡಿದ್ರೆ ಎಲ್ಲೆಲ್ಲೋ ಹೋಗ್ಬೋದು ಅಂತ ಅಂದ್ಬಿಟ್ಟು ನಾನು ಕೆಲವು ಚಿಕ್ಕದಾಗಿ ಬರ್ಕೊಂಡು ಬಂದಿದ್ದೀನಿ. ಭಾಳ ಅಭಿಮಾನದಿಂದ ಇದನ್ನು ನಾನು ಓದಲಿಕ್ಕೆ ಸಂತೋಷ ಆಗ್ತಾಯಿದೆ. ನಾನು ಗುರುಮಲಯ ಅಂತ, ನಾನು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ರಿಟೈರ್ಡ್ ಆಗಿದ್ದೆ. ಸ್ವಾಭಿಮಾನ ಸಂಸ್ಥೆ ಅಂತಕ್ಕಂಥ ಒಂದು ಅದ್ಭುತವಾದಂಥ ಕಲ್ಪನೆಯಲ್ಲಿ ಮೂಡಿ ಬಂದಂಥ ಒಂದು ಸಂಸ್ಥೆಯಲ್ಲಿ ನಮ್ಮ ಪಾಟೀಲರು ಮತ್ತು ಬಸಲಿಂಗಪ್ಪನವರು ಕೂಡ ಸದಸ್ಯರಾಗಿದ್ದಾರೆ. ಆದರೆ ನಮ್ಮ ಕಾರ್ಯಚಟುವಟಿಕೆಗಳಿಗೆ ಅತ್ಯಂತ ಸೀಮಿತವಾಗಿದ್ದಾರೆ. ನಮ್ಮ ಸಂಸ್ಥೆ ಅವರ ಕಾರ್ಯಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುತ್ತೆ. ಹಾಗಾಗಿ ನಾನು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಈ ಇಬ್ಬರನ್ನು ಸನ್ಮಾನಿಸಬೇಕು ಅಂತಂದ್ಬಿಟ್ಟು ನಮ್ಮ ತೀರ್ಮಾನ ಮಾಡಿಕೊಂಡು ನಾವಿಲ್ಲಿಗೆ ಬಂದಿದ್ದೀವಿ. ಪ್ರಿಯರೇ, ಸಾಧನೆ ಸಾಧಕರನ್ನು ಗುರುತಿಸುತ್ತದೆ. ಸಾಧಕರನ್ನು ಸಾಧನೆಯಿಂದ ಗೌರವಿಸಲ್ಪಡುತ್ತದೆ. ಗೌರವವು ಸುಮ್ಮನೆ ಬರುವುದಿಲ್ಲ. ಶೂನ್ಯದಿಂದ ಆರಂಭವಾದುದನ್ನು ಮುನ್ನಡೆಸುವುದು ಸುಲಭವೇನಲ್ಲ. ನುರಿತ ಅನುಭವದ ಹಿತೈಷಿಗಳನ್ನು ಒಗ್ಗೂಡಿಸುವ, ಒಪ್ಪಿಸುವ ಜವಾಬ್ದಾರಿ ಬಂದಂಥ ಸನ್ನಿವೇಶಗಳನ್ನು ನಿಪುಣತೆಯಿಂದ ಪರಿಹರಿಸುವ ಜಾಣ್ಮೆ ಸಂಸ್ಥೆಯ ಏಳ್ಗೆಗೆ ಕಠಿಣ ವ್ರತದ ಹಾದಿಯೇ ಆಗಿರುತ್ತದೆ. ಇಂತಹ ದಾರಿಯಲ್ಲಿ ನಡೆದು ಲಾಭಾಂಶದಲ್ಲಿ ಬ್ಯಾಂಕಿನ ನಿರ್ವಹಣೆ ಮಾಡುತ್ತಾ ಗ್ರಾಹಕರ ದೃಷ್ಟಿಯಲ್ಲಿ ಮೆಚ್ಚಿನ ತಂಡವನ್ನು ಹೊಂದಿ ಮುನ್ನಡೆಸುತ್ತಾ ಇರುವ ಅಧ್ಯಕ್ಷರಾದ ಶ್ರೀ ವೈಜನಾಥ ಪಾಟೀಲ್ರಿಗೆ ನಾವು ಸಂಸ್ಥೆಯು ಅಭಿನಂದನೆಯನ್ನು, ಗೌರವವನ್ನು ಈ ಮೂಲಕ ಸಮರ್ಪಿಸುತ್ತದೆ. ಅಂತೆಯೇ ಅಧ್ಯಕ್ಷರಿಗೆ ಬೆನ್ನೆಲುಬಾಗಿ ನಿಂತ, ತಮ್ಮ ವ್ಯಾವಹಾರಿಕ ಅನುಭವವನ್ನು ಹಂಚಿಕೊಂಡು ತಂಡದ ಜೊತೆಗೆ ಹೆಜ್ಜೆ ಇಡುತ್ತಾ ಅಭಿವೃದ್ಧಿಯ ಪರ್ವವನ್ನು ಕಾಣುವಂತೆ ಮಾಡಿದ ಶ್ರೀ ಬಸವಲಿಂಗಪ್ಪ ಉಪಾಧ್ಯಕ್ಷರನ್ನು ಸಹ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಲು ತುಂಬ ಸಂತೋಷಿಸುತ್ತೇವೆ. ಇಂಥವರ ಕೂಡಿ ನಡೆ ಇಡುತ್ತಿರುವ ಬ್ಯಾಂಕಿನ ನಿರ್ದೇಶಕರೆಲ್ಲರೂ ಸ್ತುತ್ಯಾರ್ಹರೇ ಸರಿ. ಗ್ರಾಹಕರು ಗ್ರಹಿಸಿದಂತೆ ಬ್ಯಾಂಕಿನ ಬಗ್ಗೆ ಆಡಳಿತ ನಡೆಸುತ್ತಿರುವ ರೀತಿ ನೀತಿಗಳನ್ನು ಅನುಲಕ್ಷಿಸಿ ತಮ್ಮಯ ಆರ್ಥಿಕತೆಯನ್ನು ಬಲಪಡಿಸಿಕೊಳ್ಳುವುದು ಗಮನಾರ್ಹವಾದ ಸಂಗತಿ. ಈ ಬ್ಯಾಂಕಿನ ನಿರ್ವಹಣೆಯ ಜೊತೆಗೆ ಹುಟ್ಟೂರಿಗೆ ಶಾಖೆಯನ್ನು ತೆರೆದು ಅನುಕೂಲ ಮಾಡಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ನಿಗಾವಹಿಸಿರುವುದು ನಿಜಕ್ಕೂ ಶ್ಲಾಘನೀಯ. ಇಂತಹ ಕಾರ್ಯವನ್ನು ಅದ್ಭುತವಾಗಿ ಮುನ್ನಡೆಸಿಕೊಂಡು ಬಂದಿರುವ ಇವರೀರ್ವರನ್ನು ಸ್ವಾಭಿಮಾನ ಸಂಸ್ಥೆಯು ಅಭಿನಂದಿಸಲು ಬಹಳ ಹರ್ಷಪಡುತ್ತದೆ. ಡಾಕ್ಟರ್ ನಾಗರಾಜಯ್ಯ LP, ಶಿವಕೃಪಾ ಪಾಲಿಕ್ಲಿನಿಕ್, ಬಸವೇಶ್ವರ ನಗರದಲ್ಲಿ ಅತ್ಯಂತ ಜನಪ್ರಿಯವಾದಂಥ ವೈದ್ಯರಾಗಿದ್ದಾರೆ. ಮತ್ತು KVV ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದಂಥ ಚಿತ್ತಾಪುರವರು. ಈ ಇಬ್ಬರೂ ಕೂಡ ದಯಮಾಡಿ ವೇದಿಕೆಗೆ ಬಂದು ಶ್ರೀಯುತರನ್ನು ಅಭಿನಂದಿಸಬೇಕು. ಬನ್ನಿ, ಇಲ್ಲೇ ಬನ್ನಿ. ಇದು ತಮ್ಮೆಲ್ಲರಿಗೂ ಸಂತೋಷ ಅಂತ ನಾನು ಭಾವಿಸ್ತಾ ನಮ್ಮ ಸ್ವಾಭಿಮಾನ ಸಂಸ್ಥೆಯ ಪರವಾಗಿ ಅವರನ್ನು ನಾವು ಗೌರವಿಸ್ತಾ ಇದ್ದೀವಿ. ಒಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಸ್ವಾಭಿಮಾನ ಸಂಸ್ಥೆಯು ನಾವೇನು 2012 ಏನು ಪ್ರಾರಂಭ ಮಾಡಿದ್ವಿ, ಆ ಸಂಸ್ಥೆಯಿಂದ ದೊಡ್ಡ ಅಮೌಂಟು ನಮಗೆ FD ಆಗಿ ಕೊಟ್ಟಿದ್ರು ಅವರು. ಅದು ಮೊನ್ನೆವರೆಗೂ ಇತ್ತದು. ಈಗಲೂ ಇದೆ. ಇನ್ನು ಮುಂದೆ ಇರುತ್ತೆ. ಈಗಲೂ ಇದೆ. ಅದನ್ನು ಯಾವಾಗಲೂ ಬರೆಯೋಕ್ಕಾಗಲ್ಲ ನಾವು. ಯಾಕಂದರೆ ಪ್ರಾರಂಭ ಮಾಡಿದ ಸಮಯದಲ್ಲಿ ಸುಮಾರು ಒಂದು 25-30 ಲಕ್ಷ ರೂಪಾಯಿ ದೊಡ್ಡ ಅಮೌಂಟ್ ಆ ಪೀರಿಯಡ್ನಲ್ಲಿ ಅವ್ರು ನಮ್ಗೆ FD ಮಾಡಿದರು. ಹೀಗಾಗಿ ಅವ್ರು ನಾವು ಬರೆಯೋಕ್ಕಾಗಲ್ಲ. ಮರಿಬೇಡಿ ಸರ್. ನೀವು ಶಾಲಾಕಿ ಸದಸ್ಯರೇ, ನಿಮ್ಮೆಲ್ಲರ ಮುಂದೆ ಹೇಳಕ್ಕೆ ಸಂತೋಷ ಬೀಳ್ತೀನಿ. ನಾನು ವೈಜನಾಥ್ ಪಾಟೀಲ್ ಮುಂದೆ 9ನೇ ಕ್ಲಾಸ್ ಹುಡುಗ. ನನ್ನ ಮುಂದಿನ ಏಳಿಗೆಗೆ ಕೂಡ ವೈಜನಾಥ್ ಪಾಟೀಲರು ಭಾಳ ಸಹಾಯ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸ್ನೇಹ ಎಲ್ಲ ರೀತಿಯಲ್ಲೂ ಸಂಬಂಧವಾಗಿದೆ.
ನಮ್ಮ ಸ್ವಾಭಿಮಾನ ಸಂಸ್ಥೆಯ ಉಪಾಧ್ಯಕ್ಷರು ಸದಾಶಿವಪ್ಪನವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಕಂದಗಲ್ ಮೆಂಬರು ಕೂಡ ಇಲ್ಲಿದ್ದಾರೆ. ಇಲ್ಲ ಅಲ್ಲೇ ಶಾಲಾ ಅಲ್ಲೇ ಶಾಲಾಕ್ಕೆ ಓನರ್. ಭಾಳ ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ವಹಿಸಿದ್ದೀವಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ. ಆ ಭಾರವನ್ನು ನೀವು ಸಮರ್ಪಕವಾಗಿ ನಿರ್ವಹಿಸ್ತೀರಿ ಎಂಬತಕ್ಕಂಥ ಭರವಸೆಯೊಂದಿಗೆ ನನ್ನ ಈ ಕೊನೆ ಮಾತನ್ನು ಮುಗಿಸ್ತಾ ಇದ್ದೇನೆ. ಯಾಕಂದರೆ ಇಲ್ಲಿ ಹೆಚ್ಚಾಗಿ ಶರಣರು ಇರುವಂಥ ಒಂದು ಜಾಗ. ನಾವೆಲ್ಲ ಬಯಲು ಸೀಮೆಯವರು, ನೀವೆಲ್ಲ ಶರಣ ಸಂತತಿಯ ಒಂದು ಪೀಳಿಗೆಯವರು. ಹಾಗಾಗಿ ಅಲ್ಲಮ ಪ್ರಭುಗಳ ಒಂದು ವಚನದ ಸಾಲನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ದಯಮಾಡಿ ನಿರ್ದೇಶಕರು ತಪ್ಪು ತಿಳ್ಕೊಳ್ಬಾರ್ದು. ಮುಂದೆ ನಿಮ್ಮನ್ನೂ ಕೂಡ ಗುರುತಿಸಿ ಸ್ವಾಭಿಮಾನ ಗೌರವಿಸ್ತದೆ ಅಂತ ಹೇಳ್ತಾ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಇವರಲ್ಲಿ ನಾವೆಲ್ಲಿ? ಸ್ವಾಭಿಮಾನ ಎಲ್ಲಿ? ನವಕಲ್ಯಾಣ ಇದೆಲ್ಲಿ? ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ಮೇಲಣ ನೆಲ್ಲಿಕಾಯಿ, ಸಮುದ್ರದ ಒಳಗಣ ಉಪ್ಪು, ಎತ್ತಣಿಂದೆತ್ತ ಸಂಬಂಧವಯ್ಯ. ಎತ್ತಣ ಮಾಮರ, ಇಲ್ಲೇ ಇದೆ ಮಾಮರ. ಎತ್ತಣ ಕೋಗಿಲೆ, ನೀವೇ ಕೋಗಿಲೆ. ನಮಸ್ಕಾರ. ನಮ್ಮ ಈ ಮಹಾಸಭೆಗೆ ಕರ್ನಾಟಕ ರಾಜ್ಯ ಕರ್ನಾಟಕ ಇರಲಿ ನಮ್ಮ ಈ ಮಹಾಸಭೆಗೆ ಇಂದು ನಮ್ಮ ಸಂಯುಕ್ತ ಸಹಕಾರಿ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಶರಣೇಗೌಡ ಪಾಟೀಲ್ ಬಂದಿದ್ದಾರೆ ಮುಖ್ಯ ಅತಿಥಿಯಾಗಿ. ಅವರು ನಮ್ಮನ್ನು ಸದಸ್ಯನುದ್ದೇಶಿಸಿ ಒಂದು ನಾಲ್ಕು ಮಾತಾಡ್ಬೇಕಂತ ಕೇಳ್ಕೊಳ್ತಾರೆ. ಇಲ್ಲ ಅಲ್ಲ ಇದ್ರಾಗ ಇದನ್ನ ಒಳಗೆ ಬರಲ್ಲ ನಿನಗೆ. ಎಲ್ರಿಗೂ ನಮಸ್ಕಾರಗಳು. ಫಸ್ಟ್ ಪೇಜಲ್ಲಿ ಇರ್ತದೆ, ಫಸ್ಟ್ ಪೇಜಲ್ಲಿ ಇಲ್ಲೇ ಐತಲ್ಲ ಇದೆ. ನವಕಲ್ಯಾಣ ಕರ್ನಾಟಕ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಬೆಂಗಳೂರು ಇದರ 12ನೇ ವಾರ್ಷಿಕ ಸಾಮಾನ್ಯ ಸಭೆಗೆ ಆಗಮಿಸಿದಂಥ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಹಾಗೂ ವೇದಿಕೆ ಮೇಲಿದ್ದಂತಹ ಈ ಒಂದು ಸಂಸ್ಥೆಯ ವಿಶ್ವಸ್ತ ಮಂಡಳಿ ಅಂತ ಹೇಳ್ಬೋದು, ಆಡಳಿತ ಮಂಡಳಿ ಸದಸ್ಯರೇನಿದ್ದಾರೆ ಅವರ ಪದಾಧಿಕಾರಿಗಳಿಗೂ ಸಹ ಎಲ್ರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಈಗಾಗಲೇ ಅನೇಕ ಚರ್ಚೆಗಳು ನಡೆದವು. ಅವೆಲ್ಲವೂ ಸಹ ಸಂಬಂಧಪಟ್ಟಂಗೆ ತುಂಬ ಉತ್ಕೃಷ್ಟವಾದಂಥ ಚರ್ಚೆಗಳು. ಎಲ್ಲಿ ಎಚ್ಚೆತ್ತ ಸದಸ್ಯ ಇರ್ತಾನೋ ಅಲ್ಲಿ ಪಾರದರ್ಶಕವಾದಂಥ ಆಡಳಿತ ಮಂಡಳಿ ಇರ್ತದೆ ಮತ್ತು ಬದ್ಧತೆಯಾಗಿರುವಂಥ ಸಿಬ್ಬಂದಿಗಳು ಇರಲೇಬೇಕಾಗತ್ತೆ. ಎಚ್ಚೆತ್ತ ಸದಸ್ಯರು ಅಂತಂದರೆ ಸಕ್ರಿಯ ಸದಸ್ಯರು, ಯಾವ ಕೆಲಸ ಕಾರ್ಯಗಳನ್ನು ಯಾವ ರೀತಿಯಾಗಿ ಮಾಡಿದ್ದೀವಿ ಮತ್ತು ಏನು ರೀತಿ ಮಾಡ್ತಾ ಇದ್ದೀರಿ ಅಂತೇಳಿ ಕ್ವಶನ್ ಕೇಳುವಂಥ, ಪ್ರಶ್ನೆ ಮಾಡುವಂಥ ಸ್ವಭಾವ ಗ್ರಾಹಕರಲ್ಲಿ ಅಂದರೆ ಸದಸ್ಯರಲ್ಲಿ ಇರ್ತದೋ ಅಲ್ಲಿ ಸಂಬಂಧಪಟ್ಟಂಗೆ ಸಹಕಾರಿ ಸಂಸ್ಥೆಗಳು ಉತ್ತಮವಾಗಿ ನಡೀಲಿಕ್ಕೆ ಸಾಧ್ಯತೆಗಳಿದ್ದಾವೆ. ನಾವು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಸರು ಕೇಳ್ತಾಯಿದ್ರು, ತುಂಬ ಉತ್ತಮವಾದಂಥದ್ದು. ಆ ರೀತಿ ಏನೋ ನಡ್ಕೊಂಡು ಹೋಗ್ತಾರೆ, ನಾವೇನೋ ಒಂದು ಮೆಂಬರ್ ಇದ್ದೀನಿ, ಒಂದು ಶೇರ್ ಇದ್ದೀನಿ, ನನಗ್ಯಾಕೆ ಬೇಕು ಅಂತಂತ ಯಾರಾದರೂ ಇದ್ದರೆ ಈ ಸೌಹಾರ್ದ ಸಹಕಾರಿ ಕಾಯ್ದೆ ಉದ್ದೇಶ ಅಲ್ಲ ಸರ್. ಸೌಹಾರ್ದ ಸಹಕಾರಿ ಕಾಯ್ದೆ ಉದ್ದೇಶ ತಂದಿದ್ದೇನೆ ಎಚ್ಚೆತ್ತ ಗ್ರಾಹಕರು ಅಂದರೆ ಎಲ್ಲಿ ಸಕ್ರಿಯವಾದಂಥ ಸದಸ್ಯರಿರ್ತಾರೋ ಅವರಿಗಾಗಿ ಮಾತ್ರ ಈ ಕಾಯ್ದೆ ಇದೆ. ಇಲ್ಲದೇ ಇದ್ದರೆ ಈ ರಾಜ್ಯದಲ್ಲಿ 2 ಕಾಯ್ದೆಗಳಿದ್ದಾವೆ, ಸಹಕಾರಿ ಕಾಯ್ದೆಗಳು. ಎಲ್ಲಿ ಸಂಬಂಧಪಟ್ಟಂಗೆ ಇವ್ರು ಕುಂತವ್ರು ಅಷ್ಟೇ ಓನರ್ಸು, ನಮಗೇನು ಸಂಬಂಧ ಇಲ್ಲ ಅಂತಂತಾರೋ ಅಂಥವ್ರ ಸಲುವಾಗಿ ಪಾಟೀಲ್ ಸರಿಗೆ ಗೊತ್ತಿದೆ, ಅನೇಕರಿಗೆ ಗೊತ್ತಿದೆ, 1959 ಕಾಯ್ದೆ ಅಂತಂದಿದೆ. ಅವ್ರು ಏನು ಮಾಡ್ತಾರೆ ಅಧ್ಯಕ್ಷರಿಗೆ ಅಷ್ಟೇ ಗೊತ್ತಂತ, ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೂ ಕೆಲವೊಂದು ಗೊತ್ತಿಲ್ಲ.
ಅದಕ್ಕಾಗಿ ಸ್ಫಟಿಕದಂತೆ ಹಾಗೆ ಉತ್ತರವನ್ನು ಕೊಟ್ಟರು ವಿ ಬಿ ಪಾಟೀಲು. ಯಾವುದೇ ಕಾರಣಕ್ಕೂ ಸಹ ಸಂಬಂಧಪಟ್ಟಂಗೆ ಇಲ್ಲಿ ಅಧ್ಯಕ್ಷರು ಒಬ್ಬರೇ ಡಿಸಿಷನ್ ಮೇಕಿಂಗ್ ಅಲ್ಲ, ನಮ್ಮಲ್ಲಿರುವಂಥ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಸಹ ಆಡಳಿತ ಮಂಡಳಿ ಎಲ್ಲ ವಿಷಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ ಅಂತ ಹೇಳ್ತಾರೆ. ತಾವೆಲ್ಲ ಆಡಳಿತ ಮಂಡಳಿಯವರು ಅದಕ್ಕೆ ಒಪ್ಪಿಗೆ ಕೊಡ್ತೀರಂತ ಅಂದ್ಕೊಂಡಿದೆ ಅಲ್ವಾ ಸರ್? ಯಾಕೆ ಅಂತಂದರೆ ಇಲ್ಲಿ ವಿಶಿಷ್ಟವಾದಂಥ ಸಹಕಾರಿ ಸಂಸ್ಥೆ ಕೇವಲ ಬೋರ್ಡ್ ಅಷ್ಟೇ ಅಲ್ಲ, ನಾವು ಸದಸ್ಯರು ಸಂಬಂಧಪಟ್ಟಂಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದಂಥ ಸಂದರ್ಭದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಹಿಂದಿನ ಸಿ ಒ ಆಗಿ ಕಾರ್ಯನಿರ್ವಹಿಸಿದಂಥವ್ರು, ಈಸ್ ಆಲ್ಸೋ ಬ್ಯಾಂಕರ್, ಅವರೆಲ್ಲರೂ ಹೇಳ್ತಾಯಿದ್ರು ಯಾವ ರೀತಿ ವರ್ಗದ ಸದಸ್ಯರು ಇಲ್ಲಿದ್ದಾರೆ ಅಂತಂದರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಈಗೇನು ಹೇಳಿದ್ರಲ್ಲಿ 35-45 ವರ್ಷದ ಸದಸ್ಯರಿರ್ಬೇಕಂತೇಳಿ ಅಷ್ಟು ವರ್ಷದ ಅನುಭವವನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಆಗಿ ತಾವು ಪ್ರವೃತ್ತಿಯಲ್ಲಿ ಸಹಕಾರಿಗಳಾಗಿ ಈ ಸಂಸ್ಥೆಗೆ ಸದಸ್ಯರಾಗಿ ತಾವು ಎಲ್ಲರೂ ಬಂದಿದ್ದೀರಿ. ಅದಕ್ಕಾಗಿ ಈ ಸಂಸ್ಥೆ ಮೇಲೆ ಎಷ್ಟು ತಮಗೆ ವಿಶ್ವಾಸವಿದೆಯೋ ಸೌಹಾರ್ದ ಸಹಕಾರಿ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಏನು 6000 ಸಂಸ್ಥೆಗಳಿದ್ದಾವೆ. ಸರ್ ಹೇಳ್ದಂಗೆ ಇಲ್ಲಿ 958 ಸರ್, 6300ರಲ್ಲಿ 958 ಬೇರೆ ಬೇರೆ ಪ್ರಾರಂಭ ಮಾಡಿದ್ದಾರೆ. ಅವರೆಲ್ಲರೂ ಸಹ ಸಂಬಂಧಪಟ್ಟಂಗೆ ಶೂರರಾಗಿ ಪ್ರಾರಂಭ ಮಾಡಿದ್ದಾರೆ. ಅಷ್ಟೇ ಕಾರಣದಿಂದಾಗಿ ಅವನ್ನು ಸ್ಥಗಿತಗೊಳಿಸಿದ್ದಾರೆ. ಚೀಟಿಂಗ್ ಮಾಡಿರೋ 32 ಇದ್ದಾವೆ ಇಡೀ ರಾಜ್ಯದಲ್ಲಿ. ತಾವು ಹೇಳಿದ್ರಲ್ಲ ಎಲ್ಲ ಬ್ಯಾಂಕ್ಗಳು ಸಂಬಂಧಪಟ್ಟಂಗೆ ತಮ್ಗೆ ಗೊತ್ತಿದೆ, ಯಾವುದಾದ್ರೂ ಬೆಳಗ್ಗೆ ಎದ್ದು RBI ಲೈಸೆನ್ಸ್ಡ್ ಬ್ಯಾಂಕ್ ಆಗಿರುವಂಥದ್ದು ಕ್ಷಣಾರ್ಧದಲ್ಲಿ ಸಂಬಂಧಪಟ್ಟಂಗೆ ಆ ಬ್ಯಾಂಕಿಂಗ್ ಲೈಸೆನ್ಸನ್ನು ರದ್ದುಗೊಳಿಸಿದ್ದೀವಿ ಅಂತೇಳಿ RBI ಒಂದೇ ಅದಕ್ಕೆ ಮಾಹಿತಿಯನ್ನು ಕೊಡ್ತಾ ಇರ್ತದೆ. ಇದೆಲ್ಲರೂ ಮಧ್ಯನೂ ಸಹ ಸಹಕಾರಿ ಕ್ಷೇತ್ರ ಇನ್ನಷ್ಟು ಬೆಳಗಬೇಕಾಗಿದೆ ಅಂತಂತ ಅವಾಗವಾಗ ಸಂಬಂಧಪಟ್ಟಾಗ ಅನೇಕ ನಾವು ಭಾಷಣಗಳು ಕೇಳ್ತೀವಿ, ಎಲ್ಲ ಕೇಳ್ತೀವಿ. ಅದು ಯಾಕೆ ನಡೀತದೆ ಅಂತಂದರೆ ಸಹಕಾರಿ ಕ್ಷೇತ್ರದಲ್ಲಿ ಯಾರು ವ್ಯಕ್ತಿ ಮೂಲಕವಾಗಿ ಸಂಸ್ಥೆಗಳ ಹೆಸರಲ್ಲ, ನವಕಲ್ಯಾಣ ಅಂತ ಅಂದ್ಕೊಳ್ಳೇನೆ ಎಲ್ಲೋ ಸಂಬಂಧಪಟ್ಟಂಗೆ ಕಲ್ಯಾಣ ಅಂತಲ್ಲ, ಅಲ್ಲಿರುವಂಥ ವ್ಯಕ್ತಿ ಇದ್ದಾದರೆ ಅದಕ್ಕೆ ಸಂಬಂಧಪಟ್ಟಂಗೆ ಹಿಂದಿನ ಸಂಬಂಧಪಟ್ಟಂಗೆ ಬೋರ್ಡ್ ಆಫ್ ಟ್ರಸ್ಟಿಗೆ ಏನಂತಾರೆ ವಿಶ್ವಸ್ತ ಮಂಡಳಿ ಅಂತಂದು ಕರೀತಾರೆ. ವಿಶ್ವಸ್ತ ಮಂಡಳಿ ಅಂತಂತಂದರೆ ಯಾರೋ ತಮ್ಮ ಸದಸ್ಯರ ಸಂಬಂಧಪಟ್ಟಂಗೆ ಇಲ್ಲಿ ದುಡ್ಡನ್ನು ತೊಡಗಿಸಿದಾರೋ ಅವರೆಲ್ಲರೂ ವಿಶ್ವಾಸವನ್ನು ಗಳಿಸಿಕೊಂಡು ತಾವು ಅವರಿಗೆ ಆಸ್ತಿ ಮೂಲಕವಾಗಿ ಇವತ್ತೇನು ಡಿವಿಡೆಂಟ್ ಅಂತೇಳಿ 10% ಮಾಡಿದ್ರಲ್ಲ ಅದು ರಿಟರ್ನ್ ಕೊಡುವಂಥ ಸಂಬಂಧಪಟ್ಟಾಗ ಏನು ಮಂಡಳಿ ಇರ್ತಾರೋ ಆ ವಿಶ್ವಸ್ತ ಮಂಡಳಿ ಸಂಬಂಧಪಟ್ಟಂಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದೆ. ಮೊನ್ನೆ ನಮ್ಮ ಸಂಯುಕ್ತ ಸಹಕಾರಿ ಸಂಬಂಧಪಟ್ಟಂಗೆ ಸಾಮಾನ್ಯ ಸಭೆಗೆ ಸಾಹೇಬರು ಬಂದಿದ್ದರು. ಅಲ್ಲಿ ಎಚ್ ಕೆ ಪಾಟೀಲರು ಒಂದು ಮಾತಂತ ಹೇಳಿದ್ದಾರೆ, ಈ ಸೌಹಾರ್ದ ಸಹಕಾರಿ ಕಾಯ್ದೆಯಲ್ಲಿ ಸಾಕಷ್ಟು ಫ್ರೀಡಮನ್ನು ಕೊಟ್ಟಿದ್ದೀವಿ, ಸ್ವಾಯತ್ತತೆಯನ್ನು ಕೊಟ್ಟಿದ್ದೀವಿ. ಸ್ವಾಯತ್ತತೆ ಅಂದರೆ ಕೆಲವೊಬ್ಬರೇನು ತಿಳ್ಕೊಂಡಿದ್ದಾರೆ ಏನು ಬೇಕಾದರೂ ಮಾಡ್ಬೋದು ಅಂತ ಡೆಫಿನಿಷನ್ ಇದೆ. ಸ್ವಾಯತ್ತತೆ ಅಂದರೆ ಆ ಡೆಫಿನಿಷನ್ ಅಲ್ಲ, ತಮಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಈ 40,000 ಕೋಟಿ ಅಂದರೆ ಈಗ ಹೆಂಗೆ ತಮ್ಮದೀಗ ಸಂಬಂಧಪಟ್ಟಂಗೆ ಇಲ್ಲಿ ಡೆಪಾಸಿಟನ್ನು ನವಕಲ್ಯಾಣ ಕರ್ನಾಟಕದಿಂದ ರೈಸ್ ಮಾಡಿದ್ರು. ಈ 2 ಪುಟಗಳು ಮಾತ್ರ ಇಷ್ಟೊಂದು ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಸದಸ್ಯರು ಈ ಬುಕ್ಗಳನ್ನು ಸಹ ನೀವು ಇನ್ಫಾರ್ಮೇಟಿವ್ ಬುಕ್ಲೆಟ್ ಆಗಿ ಸಂಬಂಧಪಟ್ಟ ಇಟ್ಟುಕೊಳ್ಳುವಂಥದ್ದಿದೆ. ಕಳೆದ ಒಂದು 5 ವರ್ಷ 2019ರಿಂದ ಇಲ್ಲಿವರೆಗಿನ ಒಂದು ಪ್ರಗತಿಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಈ 2023-24ನೇ ಸಾಲಿಗೂ ಸಹ ಸಂಬಂಧಪಟ್ಟಂಗೆ ಡೆಪಾಸಿಟ್ ರೈಸ್ ಆಗಿರುವಂಥದ್ದನ್ನು ಸಹ ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಒಂದು ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿರುವಂಥ ಸೌಹಾರ್ದ ಸಹಕಾರಿಗಳ ಡೆಪಾಸಿಟು 40,000 crores ಇದೆ, 40,000 ಕೋಟಿ ಇದೆ. ಅದಕ್ಕಾಗಿ ಹೇಳಿದರು ಇದು ಕಳೆದ 24 ವರ್ಷದಲ್ಲಿ ಸೌಹಾರ್ದ ಸಹಕಾರಿ ಕ್ಷೇತ್ರದಲ್ಲಿ ಇಷ್ಟೊಂದು ಡೆಪಾಸಿಟ್ ಸಂಗ್ರಹ ಆಗಿರೋದು ಇದು ಸಣ್ಣ ಮಾತೇನಲ್ಲ. ಅರ್ಬನ್ ಬ್ಯಾಂಕ್ಗಳು ಸಾಕಷ್ಟು ಇದ್ದಾವೆ. ಈ ನವಕಲ್ಯಾಣ ಕರ್ನಾಟಕದಕ್ಕಿಂತಲೂ ಕಡಿಮೆ ಇರುವಂಥ ಪಟ್ಟಣ ಸಹಕಾರ ಬ್ಯಾಂಕ್ಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಅವು ಹೆಸರಿಗೆ ಸಹಕಾರ ಬ್ಯಾಂಕ್ ಅಂತಾರೆ. ನಾವು ನವಕಲ್ಯಾಣ ಕರ್ನಾಟಕ ಸೌಹಾರ್ದ ಸಹಕಾರಿ ಬ್ಯಾಂಕ್ ಅಲ್ಲ, ಅಂದರೆ RBI ಲೈಸೆನ್ಸ್ಡ್ ಬ್ಯಾಂಕ್ ಅಲ್ಲ. ನಾವು ಬ್ಯಾಂಕಿನ ರೀತಿಯಲ್ಲಿ ಶಿಸ್ತನ್ನು ಅಳವಡಿಸ್ಕೊಂಡು ಬರ್ತಿರುವಂಥ ಸೌಹಾರ್ದ ಸಹಕಾರಿಗಳಲ್ಲಿ ನವಕಲ್ಯಾಣ ಕರ್ನಾಟಕವೂ ಸಹ ಒಂದು ಸರ್. ಅಂದರೆ ಏನು SLR ಮೇಂಟೈನ್ ಆಗಿರ್ಬೋದು, CD ರೇಷಿಯೋ ಮೇಂಟೈನ್ ಮಾಡ್ತಾರೆ, ಯಾವ ಲೋನ್ಗಳನ್ನು ಸಂಬಂಧಪಟ್ಟ ಯಾವ ರೀತಿಯಾಗಿ ಕೊಡಬೇಕು ಅಂತ ಅನ್ನೋದ್ರ ಬಗ್ಗೆ ಇದೆ. ಇವೆಲ್ಲವೂ ಸಹ ಮಾಡುವಂಥದ್ದು ಮಾಡಿದರೆ. ಇನ್ನೂ ಮುಂದೋಗಿ ಹೇಳಿದ್ರು ಅವರು ತಮ್ಮ ಮುಖ್ಯ ಕಾರ್ಯನಿರ್ವಾಹಕರು ಸಹ ಅವರು ಎಕ್ಸ್ ಬ್ಯಾಂಕರ್. ಅದಕ್ಕಾಗಿ ಸಂಬಂಧಪಟ್ಟಂಗೆ ಕೇವಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಷ್ಟೇ ಅಲ್ಲ, ಮೆಂಬರ್ಸಲ್ಲೂ ಸಹ ಸಂಬಂಧಪಟ್ಟಂಗೆ ಎಲೈಟ್ ಮೆಂಬರ್ಸ್ ಇದ್ದಾರೆ, ಎಸ್ಟಿಮೇಡ್ ಮೆಂಬರ್ಸ್ ಇದ್ದಾರೆ. ಅವರೆಲ್ಲರೂ ಸಹ ಕೋಆಪರೇಟಿವ್ ಕ್ಷೇತ್ರದಲ್ಲಿ ವಿಶ್ವಾಸವನ್ನು ಇಟ್ಟಿದ್ದಾರೆ. ಆ ವಿಶ್ವಾಸ ಇಟ್ಟದ ಪ್ರತೀಕವಾಗಿ ಇವತ್ತಿನ ದಿವಸ ಸಂಬಂಧಪಟ್ಟಂಗೆ ನವಕಲ್ಯಾಣ ಕರ್ನಾಟಕ ಪ್ರತಿ ವರ್ಷವೂ ಸಹ ಸಂಬಂಧಪಟ್ಟಂಗೆ ಲಾಭದತ್ತ ಕೊಂಡೊಯ್ಯೋದು ಅಷ್ಟೇ ಅಲ್ಲ, ಲಾಭದ ಒಂದೇ ಗುರಿಯಾಗಿದ್ದರೂ ಸಂಬಂಧಪಟ್ಟಂಗೆ ಸಂಸ್ಥೆ ಬೆಳೆಯುವಂಥದ್ದಾಗಲ್ಲ ಸರ್. ಅನೇಕ ಜನರು 25% ಡಿವಿಡೆಂಟ್ ಘೋಷಿ 10 ವರ್ಷಗಳ ಘೋಷಣೆ ಮಾಡಿದ್ದಾರೆ. 25% 11ನೇ ವರ್ಷಕ್ಕೆ ಅವ್ರು ಇಟ್ಟಂಥ ಡೆಪಾಸಿಟಿಗೆ ವಾಪಸ್ ಕೊಡುವಂಥ ಸಿಸ್ಟಮ್ ಇಲ್ಲದೆ ಇರುವಂಥ ಈ ಸುತ್ತಮುತ್ತಲ ಪ್ರದೇಶದಲ್ಲಿ 2-3 ಕಿಲೋಮೀಟರ್ದಲ್ಲೇ ಒಂದು 2-3 ಸಂಸ್ಥೆಗಳಾಗಿದ್ದಾವೆ. ಇಲ್ಲಿರುವಂಥ ಶಾಸಕರು, ಸ್ಥಳೀಯ ಶಾಸಕರು ಸಹ ಹೇಳಿದರು, ಅವ್ರಿಗೆ ಹೆಂಗಾದರೂ ಮಾಡಿ ಬಡ್ಡಿ ಇಲ್ಲದೆ ಇದ್ದರೂ ಅಸಲಾದರೂ ಕೊಡಿಸೋಂಥದ್ದು ಮಾಡಿ ಅಂತ ಹೇಳಿದರು. ಅದಕ್ಕಾಗಿ ಎಲ್ಲೂ ಸಂಬಂಧಪಟ್ಟಂಗೆ ತಮ್ಮ ರೇಟ್ ಆಫ್ ಇಂಟ್ರೆಸ್ಟ್ಗಳು ನೋಡಿದೆವು. 8.5, 9.5 ಅತ್ಯಂತ ಸೀನಿಯರ್ಸಿಗೆ ಮಾತ್ರ 10% ಮಾಡಿದೆ. ಸಂಯುಕ್ತ ಸಹಕಾರಿಯೂ ಸಹ ಏನು ಕೊಟ್ಟಿದೆ ಅಂತಂದರೆ SBI ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತದೆ. ಆ ಬ್ಯಾಂಕಿನ ಸಂಬಂಧಪಟ್ಟಂಗಲ್ಲ. ಇಲ್ಲಿ 3 ಥರದಂಥ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ಗಳು, ಒಂದು ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಥವಾ ಮನಿ ಲ್ಯಾಂಡರ್ಸ್ ಇದ್ದಾರೆ, ಅದರ ಮಧ್ಯದಲ್ಲಿ ಸಹಕಾರಿ ಸಂಸ್ಥೆಗಳು ನಾವು ಬರ್ತೀವಿ. ಅದಕ್ಕಿಂತ ಸಂಬಂಧಪಟ್ಟಂಗೆ ನ್ಯಾಷನಲೈಸ್ ಬ್ಯಾಂಕು, ಕಮರ್ಷಿಯಲ್ ಬ್ಯಾಂಕು ಬರ್ತವೆ. ನಾವು ಯಾವ ಸಂಬಂಧಪಟ್ಟ ಕಮರ್ಷಿಯಲ್ ಬ್ಯಾಂಕ್ಸು ಮತ್ತು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲ, ಅಥವಾ ಫೈನಾನ್ಸ್ ಕಾರ್ಪೊರೇಷನು, ಮನಿ ಲ್ಯಾಂಡರ್ಸು ಅಲ್ಲ. ಸಹಕಾರಿ ಸಂಸ್ಥೆಗಳು ಅಂತಂದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅಂದರೆ ಮೆಂಬರ್ ಹಿತಾಸಕ್ತಿಯನ್ನು ಕಾಪಾಡ್ಕೊಂಡು ಹೋಗಿ ಸಮಾಜದಲ್ಲಿರುವಂಥ ಏನು ಆರ್ಥಿಕವಾಗಿ ಅಗತ್ಯತೆಗಳಿದ್ದಾವೆ, ನಮ್ಮದೇ ಆದಂಥ ಒಂದು ವರ್ಗ, ಸದಸ್ಯರ ವರ್ಗ
ಸಮಾನ ಮನಸ್ಕರು ಅಂತೇಳಿ ವರ್ಡ್ ಉಪಯೋಗಿಸಿದ್ದಾರೆ ಕಾಯ್ದೆಯಲ್ಲಿ. ಸಮಾನ ಮನಸ್ಕರು ಎಲ್ಲರೂ ಸೇರಿ ಸಂಬಂಧಪಟ್ಟಾಗ ಒಂದು ಸಹಕಾರಿ ಸಂಸ್ಥೆಯನ್ನು ಹುಟ್ಟಾಕೋದ್ರ ಮೂಲಕವಾಗಿ ಅವರ ಆರ್ಥಿಕ ಶ್ರೇಯೋಭಿವೃದ್ಧಿಗಾಗಿ ಆ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಸದಸ್ಯರು ಯಾರ್ದು ಮಾತು ಕೇಳಬೇಡಿ ಅಂತ ಹೇಳಿದರು. ಇಂಡಿವಿಜುವಲ್ ಸದಸ್ಯರಲ್ಲ ಸರ್, ಸರ್ವ ಸದಸ್ಯರ ಸಭೆ ಅಂತ ಯಾಕೆ ಕರೀತಾರೆ ಅಂದರೆ ಎಲ್ಲರೂ ಸದಸ್ಯರ ಸಂಬಂಧಪಟ್ಟ ಹಿತಾಸಕ್ತಿಗೆ ಪೂರಕವಾದಂತಹ ಕಾಯಕಗಳನ್ನು ಮಾಡಬೇಕು ಅಂತ ಅನ್ನೋದು ಇದರ ಉದ್ದೇಶ ಇದೆ. ಯಾರೋ ಒಬ್ಬರು ಮೆಂಬರ್ ಬಂದರು, ಭಾಳ ಬೇಕಾದವರು ಇದ್ದಾರೆ, ಈಗ ಹೇಳಿದ್ರಲ್ಲ ಪಾಟೀಲ್ ಸರ್ಗಾಗಿರ್ಬೋದು, ಬಸಲಿಂಗಪ್ಪ ಸರ್ಗಾಗಿರ್ಬೋದು, ಸರ್ ಇವರಿಗೊಂದು ಸ್ವಲ್ಪ 1% ಹೆಚ್ಚಿಗಾಗಿ 11% ಕೊಡಿ ಅಂದರೆ ಈ ಸೌಹಾರ್ದ ಕಾಯ್ದೆಯಲ್ಲೂ ಅವಕಾಶ ಇಲ್ಲ, ಇಲ್ಲಿರುವಂಥ ಆಡಳಿತ ಮಂಡಳಿಯವರು ಒಪ್ಪೋದಿಲ್ಲ. ಇಲ್ಲ ಸರ್ ನಮ್ಮವರೇ ಭಾಳ ಜಲ್ದಿ ಬಂದಿದ್ದಾರೆ, ಇವರು ಒಬ್ಬರಿಗೆ ಸಹ 14% ಬೇಡ 12% ಬೋರ್ಡ್ ಆಫ್ ಡೈರೆಕ್ಟರ್ಸ್ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ತೊಗೊಳ್ಳೋದು, ಮೆಂಬರ್ಸಿಗೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಕೊಡುವಂಥ ಕೆಲಸ ಕಾರ್ಯಗಳನ್ನು ಅನೇಕ ಸಂಸ್ಥೆಗಳು ಮಾಡ್ತವೆ. ಎಂಥ ದೊಡ್ಡ ವ್ಯಕ್ತಿಗಳಾದರೂ ಸಹ ಸಂಯುಕ್ತ ಸಹಕಾರಿಯಿಂದ ಇನ್ಸ್ಪೆಕ್ಷನ್ಸ್ಗಳನ್ನ ಹಾಕಿ 699 ಸೌಹಾರ್ದ ಸಹಕಾರಿಗಳ ಇನ್ಸ್ಪೆಕ್ಷನನ್ನು ಮಾಡಿ ಅದರಲ್ಲಿ 32 ಈ ಸದಸ್ಯರಿಟ್ಟುವಂಥ ದುಡ್ಡನ್ನು ಸಂಬಂಧಪಟ್ಟಾಗಿ ಮಿಸ್ಯುಟಿಲೈಸ್ ಮಾಡಿದ್ದಾರೆ ಅಂತೇಳಿ ಅವರಿಗೆ ಫೈಂಡ್ ಔಟ್ ಮಾಡಿ ರಿಪೋರ್ಟನ್ನು ಕೊಟ್ಟಿದ್ದೀವಿ. ಅದಕ್ಕಾಗಿ ಇಲ್ಲಿರುವಂಥ ಸೌಹಾರ್ದ ಸಹಕಾರಿಗೂ ಇದೇ ಸೌಹಾರ್ದ ಸಹಕಾರಿಗೆ ನಾವು ಇನ್ಸ್ಪೆಕ್ಷನ್ ಮಾಡಿದ ಸಂದರ್ಭದಲ್ಲಿ ಅತ್ಯಂತ ಏನಂತಾರೆ ಉತ್ತಮವಾದಂಥ ನಮ್ಮ ಇನ್ಸ್ಪೆಕ್ಷನ್ ಆಫೀಸರ್ ಇಲ್ಲಿ ಮಾಡಿದಂಥವ್ರು ಹೇಳಿದರು, ಸರ್ ನಮ್ಮಲ್ಲಿರುವಂಥ ರಾಜ್ಯದಲ್ಲಿ ನೀವೇನು ಉತ್ತಮವಾದಂಥ ಸೌಹಾರ್ದ ಸಹಕಾರಿ ಅಂತ ಹೇಳ್ತೀರಿ, ಅದರಲ್ಲೂ ಸಹ ನವಕಲ್ಯಾಣ ಕರ್ನಾಟಕ ಸೌಹಾರ್ದ ಸಹಕಾರಿ 1 ಅಂತಂತೇಳಿ ಇನ್ಸ್ಪೆಕ್ಷನ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರೂ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸಬೇಕು. ಅಷ್ಟೇ ಅಲ್ಲದೆ ತಮಗೆಲ್ಲ ಗೊತ್ತಿರಬಹುದು, ಕಳೆದ ವರ್ಷದಲ್ಲಿ ಸಂಯುಕ್ತ ಸಹಕಾರಿಯಿಂದ ಶ್ರೇಷ್ಠ ಸಹಕಾರಿ ವ್ಯಕ್ತಿ ಅಂತೇಳಿ ಮಾಡ್ತೀವಿ. ಅದಕ್ಕೆ ವಿ ಬಿ ಪಾಟೀಲ್ ಅವರು ಆಗಿದ್ದಾರೆ. ಇಲ್ಲಿ ಸಂಸ್ಥೆ ಸದಸ್ಯರಿಗೆ ಎಲ್ಲರಿಗೂ ಗೊತ್ತಿದ್ದಾನೆ, ಎಲ್ಲೋ ಬೋರ್ಡ್ ಆಫ್ ಡೈರೆಕ್ಟರ್ ತಿಳಿಸಬೇಕಾಗಿತ್ತು. ವಿ ಬಿ ಪಾಟೀಲ್ ಅವರಿಗೆ ಸೌಹಾರ್ದ ಸಂಯುಕ್ತ ಸಹಕಾರದಿಂದ ಇಡೀ ರಾಜ್ಯದಲ್ಲಿ 5 ಜನರನ್ನು ಆಯ್ಕೆ ಮಾಡ್ತೀವಿ ನಾವು. ಅಂದರೆ 4 ಡಿವಿಷನ್ಸ್ಗಳು ಸಂಬಂಧಪಟ್ಟಾಗ ರೆವಿನ್ಯೂ ಡಿವಿಷನ್ ಏನಿದೆ ಅದರಲ್ಲಿ ಒಂದು ಡಿವಿಷನ್ದಲ್ಲಿ ಒಬ್ಬ ವ್ಯಕ್ತಿ ಬೆಳಗಾವಿ ಅತ್ಯಂತ ದೊಡ್ಡ ಜಿಲ್ಲೆ ವಿಭಾಗವಾಗಿರೋದ್ರಿಂದ ಬೆಳಗಾವಿ ಜಿಲ್ಲೆಯಲ್ಲೇ 1000 ಸಹಕಾರಿ ಸಂಸ್ಥೆಗಳು ಇರೋದ್ರಿಂದ ಬೆಳಗಾವಿ ಜಿಲ್ಲೆ ಒಂದು, ಆ ಜಿಲ್ಲೆಯನ್ನು ಹೊರತುಪಡಿಸಿ 7 ಜಿಲ್ಲೆಗಳು ಏನಿದ್ದಾವೆ 6 ಜಿಲ್ಲೆಗಳು, ಆ ಜಿಲ್ಲೆಗಳಿಗೆ ಒಬ್ಬ ವ್ಯಕ್ತಿ, ಈ ಥರ 5 ವ್ಯಕ್ತಿಗಳನ್ನು ಮತ್ತು 5 ಸಂಸ್ಥೆಗಳನ್ನು ಆಯ್ಕೆ ಮಾಡ್ತೀವಿ. ಅದರಲ್ಲಿ ಸಹ 5ರಲ್ಲಿ ಸಂಬಂಧಪಟ್ಟಾಗ ವಿ ಬಿ ಪಾಟೀಲ್ ಒಂದಾಗಿದ್ದರು ಕಳೆದ ವರ್ಷ. ಅದಕ್ಕಾಗಿ ಇಡೀ ಸೌಹಾರ್ದ ಸಹಕಾರಿ ಕ್ಷೇತ್ರದ ಪರವಾಗಿ ಅವರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಕಳೆದ ವರ್ಷ ನಮ್ಮ ಡೈರೆಕ್ಟರ್ ಸಹ ಬಂದಿದ್ದರು. ಪಾಟೀಲ್ರೆ, ನನಗಂತೂ ಇದ್ರ ಸಂಬಂಧಪಟ್ಟ ಗೊತ್ತಿರಲಿಲ್ಲ ಅವರು ವಿ ಬಿ ಪಾಟೀಲ್ ಅವ್ರ ಬಗ್ಗೆ. ನಮ್ಮ ಸುತ್ತಮುತ್ತಲು ಇರೋದ್ರದಲ್ಲೇ ಸಂಬಂಧಪಟ್ಟಾಗ ಅತ್ಯಂತ ಉತ್ತಮವಾದ ಸಂಸ್ಥೆಗೆ ನಮ್ಮನ್ನು ಚೀಫ್ ಗೆಸ್ಟ್ ಆಗಿ ಲಾಸ್ಟ್ ಟೈಮ್ ಕರೆಸಿದ್ರಿ, ಅದಕ್ಕಾಗಿ ಅಭಿನಂದನೆಗಳು. ಬಿ ಎಸ್ ಗುಂಡ್ರ ಅವರು ಲಾಸ್ಟ್ ಟೈಮ್ ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದಾರೆ ಸರ್, ಈ ಕಾರ್ಯಕ್ರಮಕ್ಕೆ. ಅದಕ್ಕಾಗಿ ಅವರು ತಿಳಿಸಿದ್ದಾರೆ. ಅವರು ಸಹ ಅತ್ಯಂತ ಉತ್ತಮವಾದಂಥ ಉದಯ ಸೌಹಾರ್ದ ಸಹಕಾರಿ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಆ ಉದಯ ಸೌಹಾರ್ದ ಸಹಕಾರಿ ಸುತ್ತಲೂ ಅನೇಕ ಸಹಕಾರಿ ಸಂಸ್ಥೆಗಳು ಪ್ರಾಬ್ಲಮೆಟಿಕ್ ಆದರೂ ಉದಯ ಸೌಹಾರ್ದ ಸಹಕಾರಿ ಯಾಕಾಗಿಲ್ಲ ಅಂತಂದರೆ ಈ ರೀತಿ ತಾವೇನು ಹೇಳಿದಿರಲ್ಲ, ಹಳೆ ಸಂಬಂಧಪಟ್ಟಂಗೆ ಬೇರುಗಳು ಇರಬೇಕು, ಹೊಸ ಚಿಗುರುಗಳು ಇರಬೇಕು. ಸರ್ ಹೇಳಿದಂತೂ ತುಂಬ ಉತ್ತಮವಾಗಿದೆ. ಹಳೆ ಚಿಗುರು ಸಂಬಂಧಪಟ್ಟಂಗೆ ಏನಿರ್ತದೆ, ಹಳೆಯದು ಬೇರುಗಳು ಏನಿರ್ತವೆ ಅವೆಲ್ಲವೂ ಸಹ ಸಂಬಂಧಪಟ್ಟಾಗ ಅತ್ಯಂತ ಗಟ್ಟಿಯಾಗಿರ್ತವೆ, ಸ್ಟ್ರಾಂಗ್ ಆಗಿರ್ತವೆ. ಅವರ ಅನುಭವನ ಪಡ್ಕೊಂಡು ಹೊಸ ಚಿಗುರುಗಳು ಎಲ್ಲವೂ ಸಹ ಈ ಸಹಕಾರಿ ಕ್ಷೇತ್ರಕ್ಕೆ ಬರುವಂಥದ್ದಾಗಬೇಕು. ಇನ್ನೂ ತಾವೇನು ಸೀನಿಯರ್ ಸಿಟಿಜನ್ಸ್ಗೆ ಸಂಬಂಧಪಟ್ಟಂಗೆ 0.5% 1% ಎಕ್ಸ್ಟ್ರಾ ಕೊಟ್ಟಿದ್ರಿ. ಯಂಗ್ಸ್ಟರ್ಸ್ ಯಾರಾದರೂ ಸರ್ ನಿಮ್ಗೆ 18 ಇಯರ್ಸ್ ಅಬೋವ್ ಇರೋರಿಗೆ ಮೆಂಬರ್ಸ್ ತೊಗೊಳ್ಳಿಕ್ಕೆ ಸಾಧ್ಯ ಇದೆ. ಇವ್ರ ಮಕ್ಕಳು ಸಂಬಂಧಪಟ್ಟ ಯಾರಾದರೂ ಸಾಫ್ಟ್ವೇರ್ದವ್ರು ಬರ್ತಾರೆ ಅಂದರೆ ಅವರಿಗೂ 0.5% ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಕೊಟ್ಟರೆ ಅವರನ್ನು ಅಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದು ನನ್ನ ಕಡೆದು ಪರ್ಸನಲ್ ರಿಕ್ವೆಸ್ಟ್ ಇದೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ತಾವು ಅದನ್ನು ಪರಿಶೀಲನೆ ಮಾಡ್ಬೋದು ಅಂತೇಳಿ ಹೇಳ್ತಾ ಈ ಒಂದು ಪ್ರೋಗ್ರೆಸಿವ್ ರಿಪೋರ್ಟನ್ನು ತುಂಬ ಸದಸ್ಯರು ಎದುರುಗಡೆ ಇಟ್ಟಿದ್ರಿ. ಅದಕ್ಕಾಗಿ ಸ್ವಾಮಿ ವಿವೇಕಾನಂದರು ಹೇಳಿದ ತಕ್ಷಣ ಬಿ ಬೋಲ್ಡ್, ಬಿ ಸ್ಟ್ರಾಂಗ್, ಟೇಕ್ ದ ಹೋಲ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಶೋಲ್ಡರ್ಸ್ ಅಂತ ಹೇಳ್ತಾರೆ. ಇಷ್ಟೆಲ್ಲ ಸದಸ್ಯರ ರೆಸ್ಪಾನ್ಸಿಬಿಲಿಟಿಯನ್ನು ತಮ್ಮ ಮೇಲೆ ಇಟ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ ಏನು ತಮ್ಮ ಆಡಳಿತ ಮಂಡಳಿಯಲ್ಲಿ ಇದ್ದೀರಿ, ಸಹಕಾರಿ ಕ್ಷೇತ್ರದಾಗ ಸಂಬಂಧಪಟ್ಟಾಗಿದ್ದೀರಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿದ್ದೀರಿ, ಚಾರ್ಟೆಡ್ ಅಕೌಂಟೆಂಟ್ ಇದ್ದೀರಿ, ರೈತ ಸಂಘಟನೆ ಸಂಬಂಧಪಟ್ಟಾಗಿದ್ದೀರಿ, ಎಲ್ಲ ವಲಯಗಳು ಸಂಬಂಧಪಟ್ಟಂಗೆ ತಮ್ಮಲ್ಲಿರುವಂಥ ಅನುಭವವನ್ನು ಈ ಸಹಕಾರಿ ಕ್ಷೇತ್ರಕ್ಕಾಗಿ ನಿಜವಾಗ್ಲೂ ಸಂಬಂಧಪಟ್ಟಾಗ ನವಕಲ್ಯಾಣ ಕರ್ನಾಟಕ ಅಂತ ಹೇಳಿದಿರಿ. ಕೇವಲ ಕರ್ನಾಟಕ ಅಲ್ಲ, ನವಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ಟಿದ್ರಿ. ಅದಕ್ಕಾಗಿ ಈ ಭಾಗದೆಲ್ಲ ಸಂಬಂಧಪಟ್ಟ ತಮ್ಮ ಸದಸ್ಯರು ಏನಿದ್ದಾರೆ ಅವರಿಗೆಲ್ಲರಿಗೂ ಸಹ ಸಂಬಂಧಪಟ್ಟ ಉತ್ತಮ ಸೇವೆಗಳನ್ನು ಇನ್ನಷ್ಟು ಕೊಡೋದ್ರ ಮೂಲಕವಾಗಿ ಯಶಸ್ಸು ಕಾಣಲಿ ಅಂತೇಳಿ ಈ ಸಹಕಾರಿ ಸಂಸ್ಥೆಗೆ ನಾನು ಕಳೆದ 2-3-4 ಸಂಸ್ಥೆ ಜಿಬಿಗಳಿಗೂ ಬಂದಿದ್ದೀನಿ. ಜಿಬಿಗಳಿಗೆ ಸಂಬಂಧಪಟ್ಟಂಗೆ ಮುಗಿದ ನಂತರವಾಗಿ ನಿಮ್ಮ ಸದಸ್ಯರ ಸಂಬಂಧಪಟ್ಟಂಗೆ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಕೆಲವು ತಿಳಿಸ್ಕೊಡೋ ಸಂಬಂಧಪಟ್ಟಂಗೆ ಇಲ್ಲಿ ಬರ್ತೀವಿ ವಿನವಾಗಿ ನಿಮ್ಮ ಸದಸ್ಯರಾಗಿ ಮಾತ್ರ ಇಲ್ಲಿ ಸದಸ್ಯರು ಬರಬೇಕು. ಸರ್ ಹೇಳಿದ್ರು ಒಂದು ಸದಸ್ಯರಿಗಾಗಿ, ಸದಸ್ಯರಿಗೋಸ್ಕರ, ಸದಸ್ಯರಿಂದ ನಡೆಯುವಂಥ ಸಭೆ ಸರ್ವ ಸದಸ್ಯರ ಸಾಮಾನ್ಯ ಸಭೆ. ಅದಕ್ಕಾಗಿ ಈ ವಿಷಯಗಳ ಕುರಿತಾಗಿ ಇಲ್ಲಿ ಚರ್ಚೆ ಮಾಡೋಂಥದ್ದಿರ್ತದೆ. ನನಗೂ ಕರೆದು ಕೆಲವೊಂದು ಸದಸ್ಯರಿಗೆ ಸಂಬಂಧಪಟ್ಟಾಗ ಇನ್ಫಾರ್ಮೇಷನ್ ಕೊಡಿಸಲಿಗೆ ಕರೆಸಿದಂತಕ್ಕಾಗಿ ನಿಮ್ಗೆಲ್ಲರಿಗೂ ಸಹ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ತಮಗೂ ಸಹ ಅಭಿನಂದಿಸ್ತೀನಿ. ಧನ್ಯವಾದಗಳು ಸರ್. ಜೈ ಹಿಂದ್. ಈ 2 ಪುಸ್ತಕಗಳು ಸರ್ ಮೊನ್ನೆ ಸಹಕಾರ ಅವಲೋಕನ ಮತ್ತು ಸೌಹಾರ್ದ ಸಹಕಾರಿ ಆಡಳಿತ ಕೈಪಿಡಿ ಅಂತೇಳಿ ಮೊನ್ನೆ ಬಿಡುಗಡೆ ಆಗಿದ್ದಾವೆ. ಇವೆರಡು ಪುಸ್ತಕಗಳನ್ನು ಆಡಳಿತ ಮಂಡಳಿಯವರಿಗೆ ಸಂಯುಕ್ತ ಸಹಕಾರಿ ಪರವಾಗಿ 2 ಪುಸ್ತಕಗಳನ್ನು ನವಕಲ್ಯಾಣ ಕರ್ನಾಟಕ ಸೌಹಾರ್ದ ಸಹಕಾರಿ ಅಧ್ಯಕ್ಷರಿಗೆ ಅವರ ಆಡಳಿತ ಮಂಡಳಿಗೆ ಇದನ್ನು ಸಲ್ಲಿಸ್ತಾ ಇದ್ದೀನಿ ಸರ್.
ಈಗ ನಾವು ನಮ್ಮಲ್ಲಿ ಆನ್ಲೈನಲ್ಲಿ ಕೂಡ ಸುಮಾರು ಜನ ಹಾಜರಾಗಿದ್ದಾರೆ, ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಮಾತಾಡಕ್ಕೆ ಶಿವರಾಜ್ ಪಾಟೀಲ್ ಮಾತಾಡ್ಬೋದು ತಾವು. ಶಿವರಾಜ್ ಪಾಟೀಲ್ರು ಏನೋ ತಾವು ಮಾತಾಡ್ಬೇಕಂತ ಅಪೇಕ್ಷೆ ಪಟ್ಟಿದ್ರಂತೆ, ಮಾತಾಡಿದ್ರೆ ಮಾತಾಡಿ, ದಯವಿಟ್ಟು ಅನ್ಮ್ಯೂಟ್ ಮಾಡಿ. ಹಲೋ ಸರ್, ನಮಸ್ಕಾರ. ಅಧ್ಯಕ್ಷರಾದ ವೈಜನಾಥ್ ಪಾಟೀಲ್ ರೇ ಮತ್ತೆ ಎಲ್ಲ ಸದಸ್ಯರೇ, ನಾನು ಬೆಂಗಳೂರಲ್ಲಿ ಇವತ್ತು ಬರಕ್ಕಾಗ್ಲಿಲ್ಲ, ಆದ್ರಿಂದ ಆನ್ಲೈನ್ ಅಲ್ಲಿ ಇಲ್ಲಿ ರಾಯಚೂರು ನಿಮ್ಮ ಆಫೀಸಲ್ಲಿ ಅಟೆಂಡ್ ಮಾಡ್ತಾ ಇದ್ದೀನಿ. ತುಂಬಾ ಸಂತೋಷ. ಇನ್ನೂ ಬೆಳಿಲಿ, ರಾಯಚೂರಲ್ಲಿ ಇನ್ನೂ ಬೆಳಿಲಿ, ದೊಡ್ಡ ಸಂಸ್ಥೆಯಾಗಿ ಬೆಳಿಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಯಾರಾದರೂ ಮಾತಾಡೋರಿದ್ದಾರೆ ಆನ್ಲೈನಿಗಿದ್ದವರು? ಬಹುಶಃ ಯಾರೂ ಇಲ್ಲ ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮ ಇದೆ ನಮ್ಮದೊಂದು, ಅದನ್ನು ಮುಂದುವರಿಸೋಣ. ನಮ್ಮ ಸಹಕಾರ ಸಂಘದ ಹಿರಿಯ ಸದಸ್ಯರು 75 ವರ್ಷಕ್ಕಿಂತ ಹೆಚ್ಚಾದವರು ಮತ್ತು ಯಾರು ಬರಕ್ಕೆ ಒಪ್ಪಿಕೊಂಡಿದ್ದ ಅಂಥವ್ರನ್ನ ಸ್ವಲ್ಪ ಸನ್ಮಾನ ಮಾಡ್ತಾಯಿದ್ದೀವಿ. ಶ್ರೀಮತಿ ನಾಗರತ್ನಂ ಅವರಿಗೆ ನಮ್ಮ ಸಹಕಾರಿ ವತಿಯಿಂದ ಅವರ ವಯಸ್ಸಿಗೆ ಅನುಗುಣವಾಗಿ ಒಂದು ಅಭಿನಂದನೆ. ಧನ್ಯವಾದಗಳು ಮೇಡಮ್. ಈ ಒಂದು ಕಿರು ಸನ್ಮಾನ ಸ್ವೀಕರಿಸಿದ್ದಕ್ಕಾಗಿ ಧನ್ಯವಾದಗಳು. ಈಗ ಶ್ರೀಯುತ CM ಆಭಾರಿಯವರು ಮತ್ತು ಅವ್ರ ಮನೆಯವರು ಬರ್ತಾ ಇದ್ದಾರೆ. ದಯವಿಟ್ಟು ವೇದಿಕೆ ಮುಂದೆ ಆಗಮಿಸಿ ಒಂದು ಸನ್ಮಾನ ಸ್ವೀಕರಿಸಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಶ್ರೀಯುತ ಬಸವರಾಜ MR ಅವರು. ಬಸವರಾಜ್ ಅವರಿಗೆ ಧನ್ಯವಾದಗಳು. ಶ್ರೀಯುತ KS ಪಾಟೀಲ್ರು. ಧನ್ಯವಾದಗಳು ಸರ್. ಶ್ರೀಯುತ ದೇವೇಂದ್ರಪ್ಪ NL ಕರೀತೀವಿ. ಎಲ್ಲರೂ ಕರಿತೀನಿ ಸರ್, ನಾನು ಕಳಿಸ್ತೀನಿ.
ಧನ್ಯವಾದಗಳು ಸರ್. ಶ್ರೀಯುತ ರಮಣಿ ಕೊಟ್ರೇಶಪ್ಪನವರು, ಚಂದ್ರಶೇಖರ್ ಪಾಲ್ರು ಮತ್ತು ಚಾಮರಾಜ್ ಪಾಲ್ರು ಕೆಳಗೆ ಬನ್ನಿ ದಯವಿಟ್ಟು. ಸತ್ಯೇಶ್ ಸನ್ಮಾನ ಸ್ವೀಕರಿಸಿದ ಕೊಟ್ರೇಶಪ್ಪನವ್ರಿಗೂ ಹಾಗೂ ಸನ್ಮಾನ ಮಾಡಿರ್ತಕ್ಕಂಥ ನಮ್ಮ ನಿರ್ದೇಶಕ ಮಂಡಳಿ ಸದಸ್ಯರಿಗೆ ಧನ್ಯವಾದಗಳು. ಶ್ರೀಯುತ ವೆಂಕಟೇಶ್ ಹೆಚ್, ವೆಂಕಟೇಶ್ ಸರ್ ಧನ್ಯವಾದಗಳು. ಸುನೀಲಿಂಗ ಸರ್, ಡಾಕ್ಟರ್ ಬಾಬು ಸರ್ ತಮಗೂ ಕೂಡ ಧನ್ಯವಾದಗಳು. ಮುಂದಿನ ಶ್ರೀಯುತ ಸತ್ಯೇಶ್ ಟಿವಿ ಮತ್ತು ಅವರ ದಂಪತಿ ಸಮೇತ ಬರಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಸನ್ಮಾನ ಸ್ವೀಕರಿಸಿದ ಸತೀಶ್ ಮತ್ತು ಅವರ ಮನೆಯವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಅಧ್ಯಕ್ಷರಿಗೂ ಹಾಗೂ ನಮ್ಮ ನಿರ್ದೇಶಕ ಮಂಡಳ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಸರ್. ನಮ್ಮ ಸಹಕಾರಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಯುತ ಶರಣೇಗೌಡ ಪಾಲ್ರು ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಕಿರು ಸನ್ಮಾನ. ದಯವಿಟ್ಟು ಎಲ್ಲ ನಿರ್ದೇಶಕರು ಇದು ಸೇರಬೇಕು ಅಂತ ಎಲ್ಲರಲ್ಲಿ ಕೋರಿಕೆ.
ಆಯ್ತೇನ್ರಿ? ಥ್ಯಾಂಕ್ ಯು. ಕೊನೆಯದಾಗಿ ಮಹಾಸಭೆಯ ಕೊನೆಯ ಕಾರ್ಯಕ್ರಮ ವಂದನಾರ್ಪಣೆ ಇದೆ. ನಂತರದಲ್ಲಿ ಊಟ ಇದೆ. ದಯವಿಟ್ಟು ಊಟ ಪಡ್ಕೊಂಡು ಹೋಗ್ಬೇಕು. ನಮ್ಮ ಉಪಾಧ್ಯಕ್ಷರಾದ ಬಸಲಿಂಗಪ್ಪನವರು ವಂದನಾರ್ಪಣೆ ಮಾಡಬೇಕು. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಎಲ್ಲರಿಗೂ ವಂದನಾರ್ಪಣೆ ಮಾಡತಕ್ಕಂಥ ಒಂದು ಪ್ರತಿ ವರ್ಷ ನನಗೆ ಕೊಡ್ತಾರೆ, ಅಧ್ಯಕ್ಷರಿಗೆ ಗೊತ್ತಿಲ್ಲ. ನಮ್ಮ ಸಾಮಾನ್ಯ ಸರ್ವಸದಸ್ಯ ಸಭೆಯಲ್ಲಿ ಚರ್ಚೆ ಆಗತಕ್ಕಂಥ ಎರಡೇ ವಿಷಯಗಳಂದರೆ ಒಂದು ಡಿವಿಡೆಂಡು, ಇನ್ನೊಂದು ಕಟ್ಟಡದ ಬಗ್ಗೆ. ಸರ್ ಡಿವಿಡೆಂಡು ಕೊಡ್ತೀವಿ ಈ ಸಲ 11, ನೆಕ್ಸ್ಟ್ ಟೈಮ್ ಜಾಸ್ತಿ ಮಾಡೋಣ. ಕಟ್ಟಡದ ಬಗ್ಗೆ ಎಲ್ಲರೂ ಸರಿಯಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ತಮ್ಮೆಲ್ಲರ ಹಿರಿಯರ ಸಲಹೆಯ ಮೇರೆಗೆ ಅಧ್ಯಕ್ಷತೆಯಲ್ಲಿ ಬಹುಶಃ ಈ ವರ್ಷದಲ್ಲಿ ಯಾವುದಾದ್ರೂ ಒಳ್ಳೆಯ ಸೈಟು ಒಳ್ಳೆಯ ಜಾಗದಲ್ಲಿ ನಮಗೆ ಎಟಕತಕ್ಕಂಥ ಬೆಲೆಯಲ್ಲಿ ಯಾರಿಗಾದರೂ ಸದಸ್ಯರಿಗೆ ಗೊತ್ತಿದ್ದರೆ ದಯವಿಟ್ಟು ಸೂಚಿಸಬೇಕಂತ ತಮ್ಮಲ್ಲೆಲ್ಲ ಕೋರ್ತಾ ಇದ್ದೀವಿ. ನಾವು ಸಾಧ್ಯ ಆದಷ್ಟು ತಗೊಂಡು ಈ ವರ್ಷದಲ್ಲಿ ನಮ್ಮ ಒಂದು ಸ್ವಂತ ಕಟ್ಟಡ ಮಾಡಬೇಕನ್ನೋ ಒಂದು ಅಭಿಲಾಷೆ ನಮ್ಮೆಲ್ಲರಲ್ಲಿದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಅಧ್ಯಕ್ಷರ ಪರವಾಗಿ ಮತ್ತು ನನ್ನ ಸದಸ್ಯ ಮಂಡಳಿ ಪರವಾಗಿ ತಮ್ಮೆಲ್ಲರಲ್ಲಿ ಈ ಒಂದು ವಿಷಯನ ಮಂಡಿಸ್ತಾ ಇದ್ದೀನಿ, ವಿನಿಸಿಕೊಳ್ತಾ ಇದ್ದೀನಿ. ದಯವಿಟ್ಟು ಇದಕ್ಕೆ ಸಹಕಾರ ನೀಡಿ. ಸ್ವಲ್ಪ ಜಯನಗರದ ಕಡೆಗೆ ಬಂದ್ಬಿಟ್ರೆ ಒಳ್ಳೇದು. ಕೇಳಿಸ್ತಾ? ಸ್ವಲ್ಪ ಜಯನಗರ ಕಡೆ ಬಂದ್ಬಿಟ್ರೆ ಒಳ್ಳೇದು. ನಾವು ನಿಮ್ಮ ಏರಿಯಾಗೆ ಬರಕ್ಕಾಗಲ್ಲ. ಸ್ವಲ್ಪ ಮಧ್ಯದಲ್ಲಿ ಎಲ್ಲಾದ್ರೂ ನೋಡ್ಬಿಡಿ ಸೈಟ್ ಬಿಲ್ಡಿಂಗು. ಸುಗುಣಾದೇವಿ ಅಂತ ರಿಟೈರ್ಡ್ ಜನರಲ್ ಮ್ಯಾನೇಜರ್, ಅಪೆಕ್ಸ್ ಬ್ಯಾಂಕ್ ಜನರಲ್ ಮ್ಯಾನೇಜರ್. ಆಯ್ತು ಮೇಡಮ್, ಪ್ರಯತ್ನ ಮಾಡ್ತೀವಿ. ಪ್ರಯತ್ನ ಮಾಡೋಣ. ತುಂಬಾ ದೂರ ನಿಮ್ಮ ಹತ್ರ ಬರೋದಕ್ಕೆ ನಮ್ಗೆ. ಅದಕ್ಕೆ ಮೇಡಮ್, ಅದಕ್ಕೆ ನೀವು ಮಧ್ಯಕ್ಕೆ ಬಂದ್ಬಿಡಿ. ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ನೋಡ್ಬಿಡ್ತೀವಿ. ಎಲ್ಲರೂ ಮೆಟ್ರೋಕ್ಕೆ ಬರ್ಬೋದು. ಯಾವ ಏರಿಯಾ ಇದ್ರೂ ಕೂಡ ಮೆಟ್ರೋಕ್ಕೆ ಬರ್ಬೋದಲ್ವಾ? ಮೆಟ್ರೋ ಅದೆಲ್ಲ ಹತ್ತಲ್ಲ ಕಣ್ರಿ. ನೀವ್ ಈ ಕಡೆ ಬಂದ್ಬಿಡಿ. ಜಯನಗರ ಮಧ್ಯಕ್ಕೆಲ್ಲಾದ್ರೂ ಬಂದ್ಬಿಡಿ. ಗಾಂಧಿ ಬಜಾರ್ ಆ ಕಡೆ ಎಲ್ಲಾದ್ರೂ. ಸರ್ ಥ್ಯಾಂಕ್ ಯು ಸೋ ಮಚ್. 1000ದಿಂದ 1200 ಸ್ಕ್ವೇರ್ ಫೀಟ್ ಆಗ್ಬೋದು ಸರ್, ಸಾಕು ನಮಗೆ. ಪ್ರಿಫರಬಲಿ ಸೈಟ್ ಸರ್. ಯಾಕಂದರೆ ಬಿಲ್ಡಿಂಗ್ ಆದರೆ ನಮಗೆ ಬಿಲ್ಡಿಂಗ್ ಆದ್ರೆ ಅನುಕೂಲ ಆಗಲ್ಲ, ಸೈಟ್ ಆದ್ರೇ ಅನುಕೂಲ. ನಮ್ಮ ಅವಶ್ಯಕತೆಗೆ ತಕ್ಕಂಗೆ ಕಟ್ಕೋಬೋದು. ಯಾಕಂದ್ರೆ ನಮ್ಗೆ ಸ್ಟ್ರಾಂಗ್ ರೂಮ್ ಬರುತ್ತೆ. ಆ ಸ್ಟ್ರಾಂಗ್ ರೂಮ್ ನಮ್ಗೆ ಏನು ಅನುಕೂಲ ಬೇಕೋ ಆ ರೂಮ್ ಅದನ್ನು ಮಾಡಬೇಕಾಗತ್ತೆ. ಸೊ ಸೈಟ್ ಇದ್ದರೆ ಹೇಳಿ ಸರ್, ದಯವಿಟ್ಟು ಮಾಡ್ಬೋದು, ಪ್ರಯತ್ನ ಮಾಡೋಣ. ಹಾಂ, ಆ ಪ್ರಯತ್ನದಲ್ಲಿ ಇದ್ದೀವಿ ಸರ್. ನಮ್ಮ ನಿರ್ದೇಶಕ ಮಂಡಳಿಯಲ್ಲಿ ಒಬ್ಬರು BBMPಯಲ್ಲಿ ದೊಡ್ಡ ಇದರಲ್ಲಿದ್ದಾರೆ. ಅವರು ಸಲಹೆ ಕೊಡ್ತಾ ಇದ್ದಾರೆ. ಪ್ರಯತ್ನ ಮಾಡ್ತಾ ಇದ್ದೀವಿ, ನೋಡೋಣ. ಪ್ರಾಮಾಣಿಕ ಪ್ರಯತ್ನ ಅಂತ ಹೇಳ್ಬೋದು. ಹ್ಞೂ ಸರ್, ಮಾಡ್ತೀವಿ. ಈಗ ಆದರೂ ಪ್ರಯತ್ನ ಮಾಡೋಣ ಸರ್. ಏನೆಲ್ಲ ಸರ್ ನೋಡೋಣ ಸರ್. ಈಗ ತಾವು ಕೂಡ BBMPಯಲ್ಲಿದ್ರಿ, BDದಲ್ಲಿದ್ರಿ. ತಾವು ಕೂಡ ಯಾವುದಾದ್ರೂ ನಮ್ಮ ಲಿಂಕ್ ಇದ್ದರೆ ದಯವಿಟ್ಟು ನೀವು ಒಂದು ಸಲಹೆ ಸೂಚನೆ ಕೊಟ್ಟರೆ ಅದ್ರ ಪ್ರಕಾರ ಹೋಗೋಣ, ತಪ್ಪೇನಿಲ್ಲ ಸರ್. ಈಗ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಸಹಕಾರ ಸೌಹಾರ್ದ ಸಹಕಾರಿಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀಯುತ ಶರಣೇಗೌಡ ಪಾಳ್ರು ಇವತ್ತು ನಮ್ಮೆಲ್ಲರಿಗೊಂದಿಗಿದ್ದಾರೆ. ಅವರು ತಮ್ಮ ಅಭಿಪ್ರಾಯ ಮತ್ತು ನಮಗೆ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಈ ಸಂಸ್ಥೆ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೇಳಿದ್ದಾರೆ. ಅವರು ಹೇಳಿದಂಗೆ ನಮ್ಮ ಸದಸ್ಯರಲ್ಲಿ ಕೂಡ ಎಲ್ಲ ತುಂಬ ಅನುಭವಸ್ಥರು, ಎಲ್ಲ ಫೀಲ್ಡ್ಗಳಲ್ಲಿ ತಮಗೆ ಅನುಭವ ಇರ್ತಕ್ಕಂಥ ಸದಸ್ಯರುಗಳಿದ್ದೀರಿ. ತಮ್ಮೂ ಕೂಡ ಸಲಹೆ ಕೊಡಿ ಸರ್. ತಮ್ಮ ಸಲಹೆಯನ್ನು ನಾವು ಸ್ವೀಕರಿಸ್ತೇವೆ ಅಂತ ಹೇಳಿ ಅವರಿಗೆ
ತಮ್ಮೆಲ್ಲರ ಪರವಾಗಿ, ನಮ್ಮ ಅಧ್ಯಕ್ಷರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ನಿರ್ದೇಶಕ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಸರ್. ಇನ್ನು ಈ 12ನೇ ವರ್ಷದ ಒಂದು ಸಾಮಾನ್ಯ ಸರ್ವ ಸದಸ್ಯರನ್ನು ನಡೆಸ್ತಾ ಇದ್ದೀವಿ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಅಧ್ಯಕ್ಷರಾದ ಶ್ರೀಯುತ VB ಪಾಟೀಲ್ರು. ಅವರಿಗೂ ಕೂಡ ನನ್ನ ಪರವಾಗಿ, ನಮ್ಮ ಸದಸ್ಯ ಮಂಡಳಿ ಪರವಾಗಿ, ತಮ್ಮ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಸರ್. ಇನ್ನು ಅವರಿಗೆ ಬೆನ್ನೆಲುಬಾಗಿ ನಿಂತಕ್ಕಂಥ ನಮ್ಮ ಸದಸ್ಯ ಮಂಡಳಿ ಇದ್ದಾರೆ. ನಾವು ಎಲ್ಲದ ರೀತಿಯಲ್ಲಿ ದೇವೇಂದ್ರಪ್ಪ ಸರ್ ಹೇಳ್ದಂಗೆ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ ಸರ್. ಇಲ್ಲಿ ತಮ್ಮ ಗಮನಕ್ಕೆ, ಎಲ್ಲರ ಗಮನಕ್ಕೆ ತರೋ ಒಂದು ವಿಷಯ ಅಂದರೆ, ನಮ್ಮಲ್ಲಿ ಯಾರೂ ರೆಕಮೆಂಡ್ ಮಾಡಲ್ಲ, ನಾವು ಯಾರೂ ರೆಕಮೆಂಡ್ ಮಾಡಿ ಲೋನ್ ಕೊಡಿಸಲ್ಲ. ಎಲ್ಲ ಮೆರಿಟ್ ಆಧಾರದ ಮೇಲೇ ಲೋನ್ಗಳು ಸ್ಯಾಂಕ್ಷನ್ ಆಗ್ತವೆ. ಯಾಕಂದ್ರೆ ನಮ್ಮ ಸದಸ್ಯ ಮಂಡಳಿಯಲ್ಲಿ ಎಂತೆಂಥ ಘಟಾನುಘಟಿಗಳಿದ್ದಾರೆ ಅಂದರೆ, ಬ್ಯಾಂಕ್ನಲ್ಲಿ ರಿಟೈರ್ ಆಗ್ತಕ್ಕಂಥ AGMಗಳಿದ್ದಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ಗಳಿದ್ದಾರೆ, ಚಾರ್ಟೆಡ್ ಅಕೌಂಟೆಂಟ್ಗಳಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಒಳ್ಳೊಳ್ಳೆ ಬಿಸ್ನೆಸ್ ಮನ್ಗಳಿದ್ದಾರೆ. ಹಾಗಾಗಿ ಆ ಥರ ಯಾವುದು ಇದು ನಮ್ಮಲ್ಲಿ ನಡೆಯಲ್ಲ ಅಂಥೇಳಿ ಹೇಳಿ ನನ್ನ ಎಲ್ಲ ಸದಸ್ಯ ಮಂಡಳಿಯ ಎಲ್ಲರೂ ಇದ್ದೀರಿ. ಯಾರೋ ಒಬ್ಬನ ಕರ್ಕೊಂಡು ಬಂದು ಪರಿಚಯ ಇರೋರನ್ನೇ ಕೊಡಿ. 1 ಕೋಟಿ 2 ಕೋಟಿ ತಗೊಳ ತನಕ ನೀನೇ ದಮ್ಮಯ್ಯ ಬಸ್ಲಿಂಗಪ್ಪ, ನೀ ಬಿಟ್ಟು ನಿನಗೆ ಎಲ್ಲ ಬೇಕು, ನಿನಗೆ ಕಾವಲಿಗೂ ಬಿದ್ದು ಬಿಡ್ತಾರೆ. ತಗೊಂಡು ಹೊರಗಡೆ ಹೋದ್ರೆ ಚೆಕ್ಕು ಬಸ್ಲಿಂಗಪ್ಪಾರ ಯಾರು. ಇದು ನಡೀತಾ ಇರೋದು 95% ಇನ್ಸ್ಟಿಟ್ಯೂಷನ್ ಅಲ್ಲಿ. ಅದಕ್ಕೆ ಈಡಾಗಬೇಡ್ರಿ ದಯವಿಟ್ಟು. ಆ ಅನುಭವ ನಮಗಾಗಿದೆ ನೀವು ಹೇಳಿದ್ದು. ಅದು ಕೂಡ ಚಾಲೆಂಜು. ಆ ಚಾಲೆಂಜನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ. ಆ ಚಾಲೆಂಜನ್ನು ಸರಿಯಾಗಿ ನಿಭಾಯಿಸೋಕ್ಕೂ ಶಕ್ತಿ ಇದೆ. ಹಾಗಾಗಿ ನಮ್ಮ ನಿರ್ದೇಶಕ ಮಂಡಳಿ ಎಲ್ಲರಿಗೂ ತಮ್ಮದೆಲ್ಲರ ಪರವಾಗಿ, ನನ್ನ ಪರವಾಗಿ, ಅಧ್ಯಕ್ಷರ ಪರವಾಗಿ ಸರ್ ಹೃತ್ಪೂರ್ವಕ ವಂದನೆಗಳು. ಇನ್ನು ಮಂಡಳಿ ಆಯಿತು, ಅಧ್ಯಕ್ಷರಾದರು, ಎಲ್ಲರಾದರೂ ಇಷ್ಟೆಲ್ಲ ನಮ್ಮ ಸಹಕಾರಿ ಸರಿಯಾಗಿ ನಡಿಬೇಕಂದ್ರೆ ನಮ್ಮಲ್ಲಿ CEO ಇದ್ದಾರೆ, ಮ್ಯಾನೇಜರ್ ಆಗಿದ್ದಾರೆ, ನಮ್ಮ ಸಿಬ್ಬಂದಿ ವರ್ಗ ಇದೆ. ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಇನ್ನು ಈ ಒಂದು ನಮ್ಮ ವ್ಯವಹಾರಕ್ಕಾಗಿ ಸಾಕಷ್ಟು ಬ್ಯಾಂಕ್ಗಳಲ್ಲಿ ನಮ್ಮ ಠೇವಣಿ ಅಕೌಂಟ್ಗಳಿದ್ದಾವೆ, SB ಅಕೌಂಟ್ಗಳಿದ್ದಾವೆ, ಕರೆಂಟ್ ಅಕೌಂಟ್ಗಳಿದ್ದಾವೆ. ಅವ್ರು ಯಾರೂ ನಮ್ಮಲ್ಲಿ ಜೊತೆಗೆ ಇರಲಿಕ್ಕಿಲ್ಲ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹೇಳ್ತೀನಿ ಸರ್, ಎಲ್ಲರಿಗೂ ಅದು ನಿಮ್ಗೆ ಬರುತ್ತೆ. ಅಲ್ಲಿಂದ ಈ ಒಂದು ಲೆಕ್ಕ ಪರಿಶೋಧಕರಾಗಿ ಇವತ್ತು ನಮ್ಮ ಜೊತೆಗೆ ಬರಲಿಲ್ಲ, ಅವ್ರಿಗೆ ಕರೆದಿದ್ವಿ. ನಮ್ಮ ಚಾರ್ಟೆಡ್ ಅಕೌಂಟೆಂಟ್ BS ಚಂದ್ರಶೇಖರನ್ ಕಂಪ್ನಿ ಅಂತ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು ಸರ್. ಇನ್ನು ನಮ್ಮದೆಲ್ಲ ಆಯಿತು. ಇವತ್ತು ಈ ಒಂದು ಸಂಸ್ಥೆ ನಡಿಬೇಕಾದ್ರೆ, ಎಷ್ಟು ಚೆನ್ನಾಗಿ ನಡಿಬೇಕಾದ್ರೆ ನಮ್ಮ ಸದಸ್ಯರೆಲ್ಲ ಕಾರಣ. ನಮ್ಮಲ್ಲಿರ್ತಕ್ಕಂಥ ಸದಸ್ಯರಿಗೆ ನನಗೆ ಅಭಿಮಾನ ಇದೆ. ಅಂಥ ಒಳ್ಳೆಯ ಸದಸ್ಯರು, ಅಷ್ಟು ಅನುಭವವಿರೋರು, ಎಲ್ಲ ವೃತ್ತಿ ಜೀವನದಲ್ಲಿ ಅನುಭವ ಇರತಕ್ಕಂಥ ನಮ್ಮ ಸದಸ್ಯರಿದ್ದಾರೆ. ಸದಸ್ಯರುಗಳಿಗೂ, ನಮ್ಮ ಆನ್ಲೈನಲ್ಲಿ ಜಾಯ್ನ್ ಆಗಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೂ ನಮ್ಮ ಆಡಳಿತ ಮಂಡಳಿ ಕಡೆಯಿಂದ, ವಿಶೇಷವಾಗಿ ಅಧ್ಯಕ್ಷರ ಕಡೆಯಿಂದ ಧನ್ಯವಾದಗಳು ಸರ್. ಅನೇಕ ಧನ್ಯವಾದಗಳು ತಮಗೆ. ಇನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸುಸಜ್ಜಿತವಾದ ಈ ಒಂದು 2 ಹಾಲ್ಗಳನ್ನ ಕೊಟ್ಟಿರ್ತಕ್ಕಂಥ ಶ್ರೀಯುತ ನಮ್ಮ ಕರ್ನಾಟಕ ಎಂಜಿನಿಯರ್ಸ್ ಅಕಾಡೆಮಿ ಅಂತ ಆಡಳಿತ ಮಂಡಳಿ ಮತ್ತು ಅವರ ಸಿಬ್ಬಂದಿವರ್ಗಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಸರ್. ಇನ್ನು ಕೊನೆಯದವಾಗಿ ನಾವು ನಿರೀಕ್ಷೆ ಮಾಡತಕ್ಕಂಥ ಒಂದು ಅನಿರೀಕ್ಷಿತ ಒಂದು ಘಟನೆ ನಡೀತು. ನಮ್ಮ ಸ್ವಾಭಿಮಾನ ಸಂಸ್ಥೆ ಇವತ್ತು ಅಧ್ಯಕ್ಷರನ್ನು ನನ್ನನ್ನು ಸನ್ಮಾನಿಸಿದ್ದಾರೆ. ಅವರಿಗೂ, ಅಧ್ಯಕ್ಷರಿಗೂ, ಕಾರ್ಯದರ್ಶಿಗಳಿಗೂ ಮತ್ತು ಖಜಾಂಚಿಗಳಿಗೂ ಅಥವಾ ಎಲ್ಲ ಸದಸ್ಯರಿಗೂ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಪಕ್ಕದ ಹಾಲ್ನಲ್ಲಿ ಊಟ ಇದೆ, ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ. ಜೈ ಹಿಂದ್, ಜೈ ಸಾಯುಧ, ಜೈ ಕರ್ನಾಟಕ.